ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತತ್ಸತ್ ಸದಿತಿ ಪ್ರಾಣಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ 236ನೇ ಭಾಗವನ್ನು ಇವತ್ತು ನಾವು ವಿಶ್ವ ಶಬ್ದದ ಅನುಸಂಧಾನದೊಂದಿಗೆ ಪ್ರಾರಂಭಿಸಬೇಕಾಗಿದೆ. ವಿಷ್ಣು ಸಹಸ್ರನಾಮದ ಮೊದಲನೇ ಶಬ್ದವಾದಂಥ ವಿಶ್ವ ಶಬ್ದ ಯಾವ್ಯಾವ ಅರ್ಥಗಳನ್ನು ಹೇಳುತ್ತದೆ ಅಂತ ಅನ್ನೋದನ್ನ ಕಳೆದ ದಿವಸ ಸ್ವಲ್ಪ ನೋಡಿದ್ದೀವಿ ವೇದವಾಕ್ಯದ ಹಿನ್ನೆಲೆಯಲ್ಲಿ. ಅದರ ವಿವರಗಳನ್ನು ಇವತ್ತಿನ ದಿವಸ ನೋಡಬೇಕಾಗಿದೆ. ಸ್ವಸ್ಥಸ್ತು ಸುತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಮಹರ್ಷಿಣ ವ್ಯಾಸೇನ ವರ್ಣಿತಾನಾಂ ಭಗವತಃ ಗೌಣಾನಾಂ ನಾಮ್ನಾಂ ಮಧ್ಯೆ ಪ್ರಥಮಂ ನಾಮ ವಿಶ್ವಮಿತಿ ತತ್ತು ಬೃಹತಿ ಸಹಸ್ರಮಂತ್ರಾಣಾಂ ಪ್ರಥಮ ಮಂತ್ರಸ್ಯ ತದಿದಾಸ ಭುವನೇಷು ಜ್ಯೇಷ್ಠಂ ಪೂರ್ಣದಂ ವೋವತೀನಾಂ ಯತೋ ಜಜ್ಞ ಉಗ್ರಸ್ತ್ವೇಷಂ ಬೃನ್ನಃ ಪೂರ್ಣದಯ್ಯೋ ಯುವತೀನಾಂ ಇತಿ ಮಂತ್ರಸ್ಯ ಸಂಕ್ಷಿಪ್ತಂ ರೂಪಂ ವರ್ತತೆ ವಿಶ್ವಮಿತಿ ನಾಮ. ತತ್ರ ವಿಶ್ವಂ ಇತಿ ವಿಶ್ವಶಬ್ದೇನ ಮುಖ್ಯಪ್ರಾಣಃ ಉಚ್ಯತೆ. ವಿಶ್ವೋ ವಾಯುಃ ಸಮುದ್ದಿಷ್ಟಃ ಪೂರ್ಣತ್ವಾದ್ ಜೀವಸಂಗತಃ ಇತಿ ಬೃಹದಾರಣ್ಯಕ ಭಾಷ್ಯ ಪ್ರದರ್ಶಿತ ದಿಶಾ ವಿಶ್ವಂ ವಾಯುಃ ತಂ ವಾಯುಂ ಪೋಷಯತಿ ಜ್ಞಾನಭಕ್ತಿ ವೈರಾಗ್ಯಾದಿದಾನೇನ ಸುಖದಾನೇನ ಚ ಪೋಷಯತಿ ಅಯಂ ಪರಮಾತ್ಮ ಇತಿ ವಿಶ್ವಶಬ್ದಃ ಅರ್ಥಂ ವರ್ಣಯತೆ. ಬೃಹತಿ ಸಹಸ್ರಮಂತ್ರಾಣಾಂ ಪ್ರಥಮೇ ಚ ಮಂತ್ರೆ ಪುನದಂ ನದಂಪು ಓದತೀನಾಂ ನದಂಪು ಇತಿ ಶಬ್ದೇನ ಯಹ ಅರ್ಥಃ ವಿಸ್ತೃತರೂಪೇಣ ವರ್ಣ್ಯತೆ ಸ ಏವ ಅರ್ಥಃ ಸಂಕ್ಷಿಪ್ತರೂಪೇಣ ವಿಶ್ವಶಬ್ದೇನ ಸಂವರ್ಣ್ಯತೆ. ಓದತೀನಾಂ ವೇದಾನಾಂ ನವಂ ಅಧಿಪತಿಂ ಮುಖ್ಯಪ್ರಾಣಂ ಪು ಜ್ಞಾನಾದಿದಾನೇನ ಪೋಷಯತಿ ಭಗವಾನ್. ಸ ಏವ ಚ ಅರ್ಥಃ ವಿಶ್ವಶಬ್ದಸ್ಯ ವಿವರಣೇನ. ವಿಶ್ವಃ ವಾಯುಃ ತಂ ವಾಯುಂ ವಾತಿ ಅಭೀಷ್ಟ ದಾನಾದಿನ ಗಂಧಯತಿ. ಜ್ಞಾನಭಕ್ತಿ ವೈರಾಗ್ಯಾದಯಃ ಯೇ ಅಭೀಷ್ಟ ಪದಾರ್ಥಾಃ ತೇಷಾಂ ಪ್ರದಾನೇನ ಗಂಧಯತಿ. ವಾತಿ ಇತ್ಯಸ್ಯ ಗಂಧಯತಿ ಇತ್ಯರ್ಥಃ. ಹೀಗೆ ಬೃಹತಿ ಸಹಸ್ರಗಳ ತತ್ವಸಾರ ವ್ಯಾಖ್ಯಾದಲ್ಲಿ ಶೇಷಚಂದ್ರಿಕಾಚಾರ್ಯರು ಅಭಿಪ್ರಾಯ ಪಡ್ತಾರೆ. ಆ ಮಂತ್ರದ ಅರ್ಥವನ್ನ ಕಳೆದ ದಿವಸ ನಾವು ನೋಡಿದ್ದೇವೆ. ಆ ಮಂತ್ರದ ಅರ್ಥವಾದಂತಹ ಈ ವಿಶ್ವ ಶಬ್ದ ಯಾವ್ಯಾವ ಅರ್ಥಗಳನ್ನು ಹೇಳ್ತದೆ ಅಂತ ಅನ್ನೋದನ್ನ ಇವತ್ತಿನ ದಿವಸ ನೋಡೋಣ. ಈ ವಿಷ್ಣು ಸಹಸ್ರನಾಮಗಳಿಗೆ ಆಚಾರ್ಯರು ಅಲ್ಲಲ್ಲಿ ಕೆಲವು ಅರ್ಥಗಳನ್ನು ಸರ್ವಮೂಲದಲ್ಲಿ ವಿವರಿಸಿದ್ದಾರೆ. ಆಚಾರ್ಯರ ಸಿದ್ಧಾಂತದಲ್ಲಿ ಮುಂದೆ ಸತ್ಯಸಂಧ ತೀರ್ಥರು ವಿಷ್ಣು ಸಹಸ್ರನಾಮಕ್ಕೊಂದು ವ್ಯಾಖ್ಯಾನ ಬರೆದಿದ್ದಾರೆ. ಮುಂದೆ ನಾವು ನೋಡಬೇಕಾದಂತಹ ಒಂದು ವ್ಯಾಖ್ಯಾನ ಶಂಕರಾಚಾರ್ಯರ ಒಂದು ಭಾಷ್ಯ ವಿಷ್ಣು ಸಹಸ್ರನಾಮಕ್ಕೆ. ಇದು ಆದಿಶಂಕರಾಚಾರ್ಯರು ಬರೆದಿದ್ದೋ ಅಥವಾ ಮತ್ತೊಬ್ಬರು ಶಂಕರಾಚಾರ್ಯರು ಬರೆದಿದ್ದೋ ಅನ್ನೋದ್ರ ಬಗ್ಗೆ ವಿವಾದಗಳನ್ನ ನಾವು ಕಾಣುತ್ತೇವೆ.
ಅದು ಯಾರೋ ಇರ್ಲಿ ಅಂತೂ ಶಂಕರಾಚಾರ್ಯರಿಂದ ರಚಿತ ಎಂಬುದಾಗಿ ಕಂಡು ಬರುವಂತಹ ಒಂದು ಭಾಷ್ಯ ಈಗ ನಮಗೆ ಉಪಲಬ್ಧ ಇದೆ. ಅದು ಕೂಡ ಏನರ್ಥವನ್ನು ಹೇಳ್ತದೆ ಅಂತ ಅನ್ನೋದನ್ನ ನೋಡೋಣ. ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ ಪರಾಶರ ಭಟ್ಟರು ಅನ್ನುವರು ಈ ನಾಮಗಳ ಅರ್ಥಗಳನ್ನು ವಿವರಿಸಿದ್ದಾರೆ. ಶಂಕರಾಚಾರ್ಯರ ಭಾಷ್ಯದ ಮೂಲ ಗ್ರಂಥ ನನ್ನ ಹತ್ರ ಉಪಲಬ್ಧ ಇದೆ. ಪರಾಶರ ಭಟ್ಟರ ಗ್ರಂಥವನ್ನು ನನ್ನ ಹತ್ರ ಉಪಲಬ್ಧ ಇಲ್ಲ. ಇವರೆಲ್ಲ ಯಾರ್ಯಾರು ಯಾವ್ಯಾವ ಅರ್ಥಗಳನ್ನು ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ಆ ಗ್ರಂಥಗಳನ್ನೆಲ್ಲ ಓದಿ ಅದೊಂದು ದೊಡ್ಡ ಶ್ರಮವೇ ಆಗಿತ್ತು. ಅದನ್ನು ಹೇಳ್ತಾ ಇರುವಂತಹ ನಾನು ಅದು ಎಲ್ಲವನ್ನೂ ಮೂಲ ರೂಪದಲ್ಲಿ ಓದಿಬಿಟ್ಟಿದ್ದೇನೆ ಅಂತ ತಾವಾರು ಕೂಡ ತಿಳಿಬೇಕಾದ್ದಿಲ್ಲ. ಮಹಾಭಾರತದ ಕನ್ನಡ ಅನುವಾದ ಮಾಡಿರುವಂತಹ ಭಾರತ ದರ್ಶನ ಪ್ರಕಾಶನದವರು ಶಂಕರಾಚಾರ್ಯರ, ಪರಾಶರ ಭಟ್ಟರ ಅಂದ್ರೆ ವಿಶಿಷ್ಟಾದ್ವೈತ ಸಂಪ್ರದಾಯದ ಮತ್ತೆ ಸತ್ಯಸಂಧರ ವ್ಯಾಖ್ಯಾನಗಳನ್ನ ಕೊಟ್ಟೇ ಇದ್ದಾರೆ. ಹಾಗಾಗಿ ಸರಳವಾಗಿ ನನಗೆ ಅದನ್ನು ಹೇಳಲಿಕ್ಕೆ ಸುಲಭ ಆಗ್ತದೆ. ಅದಲ್ಲದೆ ಮಹಾಭಾರತ ಲಕ್ಷಾಲಂಕಾರದಲ್ಲಿ ಕೂಡ ಆ ಶಬ್ದಗಳ ಅರ್ಥಗಳನ್ನು ವಿವರಿಸಿದ್ದಾರೆ. ಲಕ್ಷಾಲಂಕಾರ ಮತ್ತು ಸತ್ಯಸಂಧರ ವ್ಯಾಖ್ಯಾನ ಎರಡೂ ಕೂಡ ಆಚಾರ್ಯರ ನಿರ್ದೇಶನಗಳನ್ನು ಅನುಸರಿಸಿಕೊಂಡೇ ಈ ಎಲ್ಲ ಅರ್ಥಗಳನ್ನು ಹೇಳ್ತದೆ ಅಂತ ನಾವು ತಿಳಿಯಬಹುದಾಗಿದೆ. ಮತ್ತೆ ನಮ್ಮ ಕಾಲದ ಮಹಾವಿದ್ವಾಂಸಗಳೊಬ್ಬರಾದಂತಹ ಬನ್ನಂಜಿ ಗೋವಿಂದಾಚಾರ್ಯರು ಸಂಸ್ಕೃತದಲ್ಲಿ ಅದಕ್ಕೆ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಸುಮಾರು 108 ಅರ್ಥಗಳನ್ನ ಆ ವಿಶ್ವ ಶಬ್ದಕ್ಕೆ ಅವರು ಹೇಳಿದ್ದಾರೆ. ಅದೆಲ್ಲವನ್ನೂ ಕೂಡ ಈಗ ನಾವು ನೋಡೋಣ. ವೇದವಾಕ್ಯವನ್ನು ನೋಡಿ ಆಯಿತು. ಆ ವೇದವಾಕ್ಯಗಳಿಂದ ಬರುವ ಅರ್ಥವನ್ನು ವಿಶ್ವಶಬ್ದ ಹೇಗೆ ಹೇಳ್ತದೆ ಅಂತ ಅನ್ನೋದನ್ನ ಈಗ ನೋಡೋಣ. ಪ್ರತಿಯೊಂದು ಶಬ್ದಕ್ಕೂ ಅವರು 106 ಅರ್ಥಗಳನ್ನೇನು ಹೇಳಿಲ್ಲ ಬನ್ನಂಜಿ ಗೋವಿಂದಾಚಾರ್ಯ ಕೂಡ. ಕೆಲವು ಶಬ್ದಗಳಿಗೆ, ಅದರಲ್ಲೂ ವಿಶ್ವ ಶಬ್ದಕ್ಕೆ ಹೀಗೆ ಅರ್ಥವನ್ನು ಹೇಳುವಂತಹ ಪ್ರಯತ್ನ ಅವರು ಮಾಡಿದ್ದಾರೆ. ಮತ್ತೆ ಸಗ್ರಿ ರಾಘವೇಂದ್ರಾಚಾರ್ಯರು ಮತ್ತೊಬ್ಬರು ಹಿರಿಯ ವಿದ್ವಾಂಸರು, ಅವರು ಕೂಡ ಇದನ್ನ ಈ ವಿಷ್ಣು ಸಹಸ್ರನಾಮಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅವರೆಲ್ಲ ಹೇಳಿರುವಂತಹ ಅರ್ಥಗಳನ್ನೇ ಇಲ್ಲಿ ಹೇಳ್ತೇನೆ ಅಷ್ಟೇ. ಪ್ರತ್ಯೇಕವಾಗಿ ಇಲ್ಲಿ ಈ ವಿಶ್ವ ಶಬ್ದಕ್ಕೆ ಸಂಬಂಧಪಟ್ಟಂತೆ ನನ್ನದಾದಂತಹ ವಿಮರ್ಶೆ, ನನ್ನ ಸ್ವಂತ ವ್ಯಾಖ್ಯಾನ ಇತ್ಯಾದಿ ಏನೂ ಇಲ್ಲ. ಕಳೆದ ದಿವಸ, ಅದರ ಹಿಂದಿನ ದಿವಸ ಎಲ್ಲ ಕೆಲವು ವೈದಿಕ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡುವಾಗ ನನ್ನದಾದಂತಹ ಕೆಲವು ಅನುಸಂಧಾನಗಳನ್ನು ಅದರಲ್ಲಿ ಸೇರಿಸಿದ್ದೆ. ಆದ್ರೆ ಇಲ್ಲಿ ಅಂಥದ್ದೇನೂ ವೈಶಿಷ್ಟ್ಯ ಕಾಣಿಸೋದಿಲ್ಲ. ನಾನು ಮಾಡಬೇಕಾದ ಅಗತ್ಯವೂ ಇಲ್ಲ. 120 ಅರ್ಥಗಳನ್ನು ಸ್ವಯಂ ಗೋವಿಂದಾಚಾರ್ಯ ಹೇಳಿರುವಾಗ ಅದು ಇದ್ದುದನ್ನ ಓದಿ ತಮ್ಮ ಎದುರಿಗೆ ಹೇಳಿಬಿಟ್ರೆ ಸಾಕು, ಅದೇ ದೊಡ್ಡ ಸಾಧನೆ ಅಂತ ಅನ್ಕೊಂಡಿದ್ದೇನೆ. ಆ ಶಬ್ದದಿಂದ ನಾವು ತಿಳ್ಕೊಳ್ಬೇಕಾದಂತಹ, ನಮ್ಮ ಜೀವನಕ್ಕೆ ನಾವು ಮಾಡಿಕೊಳ್ಬೇಕಾದಂತಹ ಮಾರ್ಗದರ್ಶನ ಏನು ಅನ್ನೋದನ್ನ ಮಾತ್ರ ಈಗಾಗಲೇ ಹೇಳಿದ್ದೇನೆ. ಸ್ವಲ್ಪ ಮತ್ತೊಂದು ಸ್ವಲ್ಪ ಈ ಎಲ್ಲ ನಾಮಗಳ ಅರ್ಥಚಿಂತನೆ ಮುಗಿದ ಮೇಲೆ ಹೇಳುವ ಪ್ರಯತ್ನ ಮಾಡ್ತೇನೆ. ಮೊದಲು ಆಚಾರ್ಯರೇ ಸರ್ವಮೂಲದಲ್ಲಿ ಈ ವಿಶ್ವ ಶಬ್ದಕ್ಕೆ ಏನೇನು ಅರ್ಥಗಳನ್ನು ಹೇಳಿದ್ದಾರೆ ಅಂತ ಅನ್ನೋದನ್ನ ಸ್ವಲ್ಪ ಗಮನಿಸೋಣ. ಮುಂದೆ ಉಳಿದವರು ಹೇಳಿದಂತಹ ಅರ್ಥಗಳನ್ನ ನೋಡೋಣ. ವಿಶ್ವನಾಮಾಸ ಭಗವಾನ್ ಯತಃ ಪೂರ್ಣ ಗುಣ ಪ್ರಭು ಅಂತ ಪದ್ಮಪುರಾಣದ ಒಂದು ಮಾತು, ಗೀತಾ ತಾತ್ಪರ್ಯದಲ್ಲಿ ಉದ್ಧೃತವಾದದ್ದು, 11ನೇ ಅಧ್ಯಾಯ 47ನೇ ಶ್ಲೋಕದಲ್ಲಿ. ಭಗವಂತನಿಗೆ ವಿಶ್ವ ಅಂತ ಹೆಸರಿದೆ ಯಾಕೆಂದ್ರೆ ಅವನು ಪೂರ್ಣ ಗುಣನಾದ್ದರಿಂದ. ಹೀಗಾಗಿ ಮೊದಲು ಆ ಭಗವಂತನ ಪೂರ್ಣತ್ವದ ಅನುಸಂಧಾನ, ಇದು ನಮಗೆ ಮೊದಲನೇ ವಿಶ್ವ ಶಬ್ದದಿಂದಲೇ ಆಗಬೇಕಾದದ್ದು. ಇದರ ಬಳಿಕ ನಮಗೆ ಸಿಗಬೇಕಾದಂತಹ ಮತ್ತೊಂದು ಅನುಸಂಧಾನ ವಿಶ್ವಸ್ಯ ತದಧೀನತ್ವಾತ್ ವಿಶ್ವಂ ವಿಷ್ಣುರುದೀರ್ಯತೆ, ಆಗ್ನೇಯ ಪುರಾಣದ ಒಂದು ಮಾತು. ಅದು ಭಾಗವತ ತಾತ್ಪರ್ಯದಲ್ಲಿ 10ನೇ ಸ್ಕಂದದಲ್ಲಿ 15ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ. ಅಧ್ಯಾಯಗಳು ಸ್ವಲ್ಪ ಹಿಂದೆ ಮುಂದಿರಬಹುದು, ನಾವು ನೋಡುವ ಪುಸ್ತಕಗಳು, ನಾವು ರೆಫರ್ ಮಾಡುವ ಪುಸ್ತಕಗಳು ಇವುಗಳೆಲ್ಲ. ಆದ್ರೂ ಹೀಗೊಂದು ಮಾತು ಕೇಳಿ ಬರ್ತದೆ. ಭಗವಂತನಿಗೆ ವಿಶ್ವಂ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅವನು ಇಡೀ ಜಗತ್ತನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರುವುದರಿಂದ, ಜಗತ್ತೆಲ್ಲವೂ ಅವನ ಅಧೀನದಲ್ಲೇ ಇರುವುದರಿಂದ ವಿಶ್ವಂ ವಿಷ್ಣು ಉದೀರ್ಯತೆ. ಶರೀರೇಶು ಪ್ರವಿಷ್ಟತ್ವಾತ್ ವಿಶ್ವೋ ಜೀವ ಉದೀರ್ಯತೆ, ಜೀವಸ್ಯ ತದಧೀನತ್ವಾತ್ ವಿಶ್ವೋ ವಿಷ್ಣು ರೀತಿ ಸ್ಮೃತಃ. ಇದು 3ನೇ ಅರ್ಥ ನಾವೀಗ ನೋಡ್ತಾ ಇರೋದು. ಭಗವಂತ ಪೂರ್ಣ ಅಂತ ಒಂದು ಅರ್ಥ ವಿಶ್ವ ಶಬ್ದದಿಂದ ಬಂದಾಯ್ತು.
ಅದು ಗೀತಾ ತಾತ್ಪರ್ಯದಲ್ಲಿ ವರ್ಣಿತ ಆಗಿರುವ ಅರ್ಥ. ವಿಶ್ವನಾಮಾಸ ಭಗವಾನ್ ಅಂತ ಅಲ್ಲಿ ಬಂದಿದೆ. ವಿಶ್ವಸ್ಯ ತದಧೀನತ್ವಾತ್ ವಿಶ್ವಂ ವಿಷ್ಣು ವೀರ್ಯತೆ ಅಂತ ಭಾಗವತ ತಾತ್ಪರ್ಯದ ಅಗ್ನಿ ಪುರಾಣದ ಮಾತನ್ನು ನಾವು ನೋಡಿದ್ವಲ್ಲ, ಅಲ್ಲಿ ವಿಶ್ವಂ ಅಂತಿದೆ. ಯಾಕಂದ್ರೆ ಜಗತ್ತು ನಪುಂಸಕಲಿಂಗ, ಜಗತ್ತನ್ನು ಹೇಳುವಂತಹ ವಿಶ್ವ ಶಬ್ದ ನಪುಂಸಕಲಿಂಗದಲ್ಲಿರ್ತದೆ. ಆದ್ರಿಂದ ಆ ಜಗತ್ತೇ ಭಗವಂತನ ಅಧೀನ ಆದ್ರಿಂದ ಜಗತ್ತನ್ನು ಹೇಳುವಂತಹ ನಪುಂಸಕಲಿಂಗದಿಂದಲೇ ಭಗವಂತನನ್ನ ಹೇಳ್ತಾರೆ. ಹೀಗದು ನಪುಂಸಕಲಿಂಗದಲ್ಲಿ ಕಾಣಿಸ್ತದೆ. ಮುಂದೆ ನಮಗೆ ಕಾಣಿಸುವಂತ ಶಬ್ದ, ಆ ವಿಶ್ವ ಶಬ್ದ ಭಗವಂತನನ್ನು ಪುಲ್ಲಿಂಗದಲ್ಲಿ ಹೇಳುವುದು. ವಿಶ್ವ ಅಂದ್ರೆ ಜೀವ. ಯಾಕೆ ವಿಶ್ವ ಅಂದ್ರೆ ಜೀವ ಅಂದ್ರೆ, ವಿಶ್ವ ಅನ್ನೋ ಶಬ್ದ ಮತ್ತು ವಿಷ್ಣು ಶಬ್ದ ಎರಡೂ ಕೂಡ ಒಂದೇ ಅರ್ಥವನ್ನು ಹೇಳ್ತೇವೆ. ಪ್ರವೇಶ ಮಾಡುವವನು ಅಂತ ಅರ್ಥ. ಪ್ರವೇಶ ಮಾಡಿದವನು ಜೀವನೂ ಹೌದು, ಶರೀರದೊಳಗೆ ಪ್ರವೇಶ ಮಾಡಿದವನು ಈ ವಿಶ್ವ ಜೀವ. ಅಂಥ ಜೀವ ಭಗವಂತನ ಅಧೀನದಲ್ಲಿ ಯಾವತ್ತೂ ಕೂಡ ಇರೋದ್ರಿಂದ ವಿಶ್ವ ವಿಷ್ಣು ರೀತಿ ಸ್ಮೃತಃ. ಆ ವಿಶ್ವ ಶಬ್ದ ಜೀವನನ್ನು ಹೇಳುವಾಗ ಅದು ಪುಲ್ಲಿಂಗ ಆಗ್ತದೆ. ಸ್ತ್ರೀ ಜೀವವನ್ನೇ ಹೇಳಿ, ಪುರುಷ ಜೀವವನ್ನೇ ಹೇಳಿ, ಆ ವಿಶ್ವ ಜೀವ ಭಗವಂತನ ಅಧೀನ ಆದಾಗ ಆ ಭಗವಂತನನ್ನು ಕೂಡ ವಿಶ್ವ ಶಬ್ದದಿಂದ ಪುಲ್ಲಿಂಗದಿಂದಲೇ ಕರೀತಾರೆ. ವಿಶ್ವ ಶಬ್ದ ಜಗತ್ತನ್ನು ಹೇಳಿ ಆ ಜಗತ್ತು ಭಗವಂತನ ಅಧೀನ ಅಂತ ಆದಾಗ ಅಲ್ಲಿ ವಿಶ್ವಂ ಅನ್ನೋದನ್ನ ವಿಷ್ಣು ಈ ನಪುಂಸಕಲಿಂಗದಿಂದ ಹೇಳ್ತಾರೆ. ವಿಶ್ವ ಶಬ್ದ ಜಗತ್ತನ್ನೇ ಹೇಳಿ ಅಥವಾ ಜೀವನನ್ನೇ ಹೇಳಿ, ಆ ಜಗತ್ತಾಗಲಿ ಜೀವ ಆಗಲಿ ಪರಮಾತ್ಮನ ಅಧೀನವಾದಾಗ ಆ ಪರಮಾತ್ಮನನ್ನು ಅದೇ ಶಬ್ದದಿಂದ ಕರೆಯುವುದು ಏಕೆ ಅಂತ ನಮಗೆಲ್ಲ ಒಂದು ಆಶ್ಚರ್ಯ, ಒಂದು ಜಿಜ್ಞಾಸೆ. ಉತ್ಪನ್ನಸ್ಯಾಪಿ ಯತ್ ಸತ್ತ ಹರೇಸ್ತತ್ಸ ಇತೀರ್ಯತೆ ಹರೇರ್ ವಿಶ್ವಂ ಭಿನ್ನಮಪಿ ಪರಮೋಸೌ ಯಥೋ ವಿಭು ಅಂತ ಬ್ರಹ್ಮತರ್ಕದ ಒಂದು ಮಾತು ಭಾಗವತ ತಾತ್ಪರ್ಯದಲ್ಲಿ 8ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದ 41ನೇ ಶ್ಲೋಕದ ರೂಪದಲ್ಲಿ ಕಂಡು ಬರ್ತದೆ. ಈ ಯಾವ ವಸ್ತು ಯಾವುದರಿಂದ ಹುಟ್ಟಿರ್ತದ, ಆ ಹುಟ್ಟಿದ ವಸ್ತುವನ್ನ ಆ ಹುಟ್ಟಿಸಿದ ಮೂಲ ಕಾರಣದ ಅಭಿನ್ನ ಅಂತ ಹೀಗೆ ಹೇಳೋದೊಂದು ರೂಢಿಯಲ್ಲಿದೆ. ಈ ವಸ್ತುತಃ ಜಗತ್ತು ಭಗವಂತನಿಂದ ಭಿನ್ನ ಆದರೂ ಕೂಡ ಆ ಜಗತ್ತು ಭಗವಂತನ ಅಧೀನವೇ ಆಗಿರುವುದರಿಂದ ಆ ಜಗದ್ವಾಚಕವಾದ ಶಬ್ದದಿಂದ ಭಗವಂತನನ್ನು ಕೂಡ ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಒಂದು 2-3 ಬಾರಿ ಯದಧೀನ ಯಸ್ಯ ಸತ್ತ ತತ್ತದಿತ್ಯೇವ ಚೋಚ್ಯತೆ ಅಂತ ಇದಕ್ಕೆ ಸಮಾನ ಅರ್ಥ ಬರುವಂತಹ ಒಂದು 2-3 ವಾಕ್ಯಗಳಿವೆ. ಯದಧೀನ ಯಸ್ಯ ಸತ್ತ, ಯಾವ ವಸ್ತುವಿನ ಅಸ್ತಿತ್ವ ಮತ್ಯಾವ ಶ್ರೇಷ್ಠವಾದಂತಹ ವಸ್ತುವಿಗೆ ಸಂಬಂಧಪಟ್ಟದ್ದಾಗಿದೆಯೋ ಆಗ ಆ ಕೆಳಗಿನ ಅಧೀನವಾದಂತಹ ವಸ್ತುವನ್ನ ಮೇಲಿನ ನಿಯಾಮಕವಾದ ವಸ್ತುವಿನಿಂದ ಅಭಿನ್ನ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಜಗತ್ತು ಭಗವಂತನ ಅಧೀನವಾಗಿರುವುದರಿಂದ ಆ ಜಗತ್ತನ್ನೇ ಭಗವಂತ ಅಂತ ಹೀಗೆ ಹೇಳುವುದು ಅದಕ್ಕಾಗಿಯೇ. ಮಹಾಭಾರತದ ಭವಿಷ್ಯತ್ ಪರ್ವದ ಮಾತಿದು. ಯತಧೀನ ಯಸ್ಯ ಸತ್ತ ತತ್ತದಿತ್ಯೇವ ಭನ್ಯತೆ ವಿದ್ಯಮಾನೆ ವಿಭೇದೇಪಿ ಮಿಥೋ ನಿತ್ಯಂ ಸ್ವರೂಪತಃ. ಯಾವ ಒಂದು ಅಧೀನ ವಸ್ತುವಿನ ಅಸ್ತಿತ್ವ ಮತ್ಯಾವ ಶ್ರೇಷ್ಠವಾದ ವಸ್ತುವಿನ ಅಧೀನವಾಗಿದೆಯೋ ಅವೆರಡಕ್ಕೂ ಭೇದ ಇದ್ರೂ ಕೂಡ ಆ ಅಧೀನವಾದ ವಸ್ತುವನ್ನ ಆ ಶ್ರೇಷ್ಠವಾದ ವಸ್ತುವಿನ ಅಭೇದದ ಮೂಲಕವಾಗಿ, ವಾಸ್ತವಿಕವಾಗಿ ಭೇದವೇ ಇದ್ರೂ ಕೂಡ ಹಾಗೆ ಹೇಳುವುದೊಂದು ರೂಢಿಯಲ್ಲಿದೆ. ಜಗತ್ತು ಭಗವಂತನ ಅಧೀನವಾಗಿದೆ ಆಗಿರುವುದರಿಂದ ಜಗತ್ತನ್ನು ಭಗವಂತ ಅಂತಾನೆ ಹೇಳ್ತಾರೆ. ತದ್ವಶತ್ವಾದ್ ಇದಂ ರೂಪಂ ಹರೇರ್ನೈವ ಸ್ವರೂಪತಃ. ಇದು ಮಾನ ಸಂಹಿತ ಅಂತ ಮತ್ತೊಂದು ಮಾತು. ಇದೆಲ್ಲ ಭಾಗವತ ತಾತ್ಪರ್ಯದ 2ನೇ ಸ್ಕಂದದ 5ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ 2ನೇ ಅಧ್ಯಾಯದ 2ನೇ ಸ್ಕಂದದ 5ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಕಾಣಿಸುವಂತಹ ಕೆಲವು ಮಾತುಗಳಿವು. ಯದ್ರೂಪಂ ಯತಧಿಷ್ಠಾನಂ ಯತಸೃಷ್ಟಮಿದಂ ವಿಭೋ ಯತ್ ಸಂಸ್ಥಂ ಯತ್ಪರಂ ಯಚ್ಚ ಯತ್ತತ್ವಂ ವದ ತತ್ವತಃ ಅಂತ ಭಾಗವತದ ಮೂಲ ಶ್ಲೋಕ. ಯದ್ರೂಪಂ ಜಗತ್ತು ಆ ಭಗವಂತನಿಗೊಂದು ರೂಪ ಇದು ಅಂತ, ಅದೊಂದು ಪ್ರತಿಮಾ ಇದು ಅಂತ ವರ್ಣನೆ ಮಾಡಿದ್ದಾರೆ. ಜಗತ್ತು ಭಗವಂತನ ಅಧೀನ ಆದ್ರಿಂದ ಅವನಿಗೆ ರೂಪ ಅಂತ ಅನಿಸ್ಕೊಂಡಿದೆ.
ವಾಸ್ತವಿಕವಾಗಿ ಹರಿಯ ಅಭಿನ್ನ ಸ್ವರೂಪ ಅಲ್ಲ ಇದು. ಭಾಗವತ ತಾತ್ಪರ್ಯದಲ್ಲಿಯೇ ಶಿಲಾವತ್ ಪ್ರತಿಮೈವೇಶ ವಿಷ್ಣುವರ್ ಲೋಕ ಚತುರ್ದಶಿ ಅಂತ ಒಂದು ಕಡೆ ತುಂಬಾ ಸುಂದರವಾದಂತಹ ಉಪಾಸನೆಗೆ, ನಮ್ಮ ಉಪಾಸನೆಗೆ ಸಿಗುವಂತಹ ಒಂದು ಅಂಶವನ್ನ ವರ್ಣನೆ ಮಾಡ್ತಾರೆ. ವಿಷ್ಣುವರ್ ಲೋಕ ಚತುರ್ದಶಿ, ಈ 14 ಲೋಕಗಳು ಕೂಡ ಭಗವಂತನಿಗೊಂದು ಪ್ರತಿಮಾ ಇದ್ದಂತೆ. ಅದು ಹೇಗೆ ಪ್ರತಿಮಾ ಅಂದ್ರೆ ಶಿಲಾವತ್ ಪ್ರತಿಮಾ. ನಾವು ಕಲ್ಲಿನ ಲೋಹದ ಕಟ್ಟಿಗೆ ವಿಗ್ರಹವನ್ನು ಮಾಡಿಕೊಂಡು ಭಗವಂತನನ್ನು ಆರಾಧಿಸ್ತೇವೆ. ನಾವು ಯಾವುದೇ ವಿಗ್ರಹಗಳನ್ನು ಆರಾಧನೆ ಮಾಡಿದರೂ ಕೂಡ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಎಂದೂ ಕಡಿಮೆ ಆಗದಂತಹ ಸನ್ನಿಧಾನ 14 ಲೋಕಗಳು ಕೂಡ, ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಕೂಡ ಆ ಭಗವಂತನ ಪ್ರತಿಮೆ ಆಗಿದೆ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಪ್ರತಿಮಾವದ್ ಹರೆಯ ರೂಪಂ ತಿರ್ಯಂಗ್ ನರ ಸುರಾದಯ ಅಂತ ಭಾಗವತ ತಾತ್ಪರ್ಯದಲ್ಲೇ ಮತ್ತೊಂದು ಕಡೆ ವರ್ಣಿಸ್ತಾರೆ. ತಿರ್ಯಂಗ್ ನರ ಸುರಾದಯ, ತಿರ್ಯ ಪ್ರಾಣಿಗಳು, ನರ ಮನುಷ್ಯರು, ಸುರಾದಯ ದೇವತೆಗಳು, ಪ್ರತಿಯೊಬ್ಬರೂ ಕೂಡ ಆ ಭಗವಂತನ ಅಧೀನವೇ ಆಗಿದ್ದಾರೆ, ಅವನಿಗೆ ಪ್ರತಿಮಾನೇ ಆಗಿದ್ದಾರೆ ಅವರು. ಅದರಿಂದ ವಿಶ್ವದಲ್ಲಿ ಇವೆಲ್ಲ ಸೇರಿ ಹೋಯಿತು. ಇವೆಲ್ಲ ಭಗವಂತನ ಅಧೀನ ಅಂತಾನೆ ಕರೆಸ್ಕೊಂಡಿವೆ, ಅವನಿಗೆ ಪ್ರತಿಮಾ ಅಂತಾನೆ ಕರೆಸಿಕೊಂಡಿವೆ ಇವು. ತ್ವದಧೀನ ಯತಸ್ಸತ್ತ ಅವರಸ್ಯಾಪಿ ಕೇಶವ ಅತಃ ಸ್ವರೂಪತಃ ಸಮ್ಯಕ್ ಸತಿ ಭೇದೇಪಿ ತದ್ಭವಾನ್. ಇದು ಮತ್ಸ್ಯ ಪುರಾಣದ ಮಾತು. ಎಲ್ಲದಕ್ಕೂ ಅರ್ಥ ಒಂದೇ ಇದೆ. ವಿಷ್ಣು ಸಹಸ್ರನಾಮದ ಒಂದು ಪ್ರವಚನದ ನೆಪದಿಂದ ಬೇರೆ ಬೇರೆ ಸಂಗತಿಗಳನ್ನು, ಮತ್ಸ್ಯ ಪುರಾಣ ಇತ್ಯಾದಿ ಬೇರೆ ಬೇರೆ ಪುರಾಣಗಳು, ಪದ್ಮ ಪುರಾಣ, ಬೇರೆ ಬೇರೆ ಗ್ರಂಥಗಳಲ್ಲಿ, ಅಗ್ನಿ ಪುರಾಣದಲ್ಲಿ ಬಂದಿರುವ ಸಂಗತಿಗಳು, ಇದನ್ನೆಲ್ಲ ನೋಡುವುದು ಈಗಿನ ಉದ್ದೇಶ ಅಷ್ಟೆ. ಭಗವಂತನನ್ನ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಶಬ್ದಗಳಿಂದ ವಾಚ್ಯ ಅಂತ ತಿಳಿದುಕೊಳ್ಳುವುದು, ಅದಕ್ಕೆ ಆಧಾರವನ್ನು ತಿಳ್ಕೊಳ್ಳೋದು. ಆಧಾರ ಸಹಿತವಾಗಿ ಈ ಎಲ್ಲ ಸಂಗತಿಗಳನ್ನ ಅನುಸಂಧಾನ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಫಲ ಇದೆ. ಅಥವಾ ಅನಂತಂ ನಿಯಾಮಕ್ಕೆ ಅಂತ ಕೆಲವು ಕಡೆ ಶಾಸ್ತ್ರಕಾರರು ಹೇಳ್ತಿರ್ತಾರೆ. ಸುಮ್ಮನೆ ಯಾವ್ದಾದ ಅರ್ಥವನ್ನು ಹೇಳೋದಕ್ಕಿಂತ ಆ ಅರ್ಥಗಳಿಗೆ ಆಧಾರವನ್ನು ತೋರಿಸಿ ಆ ಅರ್ಥವನ್ನು ಪ್ರತಿಪಾದನೆ ಮಾಡುವುದೇನಿದೆಯಲ್ಲ ಹೆಚ್ಚಿಂದು ಅಂತ. ಅದಕ್ಕಾಗಿ ಈ ಎಲ್ಲ ಶಬ್ದಗಳನ್ನ ಆ ಭಗವಂತನ ಕುರಿತಾಗಿ ನಾವು ಅನುಸಂಧಾನ ಮಾಡುವುದಷ್ಟೇ. ಹೀಗಿದು 2ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿದೆ. ಹಾಗೆ 2ನೇ ಸ್ಕಂದದ 7ನೇ ಅಧ್ಯಾಯದಲ್ಲೂ ಕೂಡ ಒಂದು ಮಾತು ಕೇಳಿ ಬರ್ತದೆ. ಛಂದಾಂಸಿ ಚ ಮಖಾಶ್ಚೈವ ದೇವಾ ಲೋಕಾಶ್ಚ ಸರ್ವಶಃ ಸರ್ವೇ ವಿಷ್ಣು ಸ್ಥಿತಾ ಯಸ್ಮಾತ್ ಅತಃ ಸರ್ವಮಯೋ ಹ್ಯಸೋ. ಸರ್ವಮಯ ಅಂತ ಭಗವಂತನನ್ನು ವರ್ಣನೆ ಮಾಡ್ತಾರೆ. ಸತ್ರೇ ಮಮಾಸ ಭಗವಾನ್ ಹಯಶೀರ್ಷಯಶಃ ಸಾಕ್ಷಾತ್ ಸ ಯಜ್ಞಪುರುಷ ತಪನೀಯ ವರ್ಣ ಛಂದೋಮಯ ಮಖಮಯ ಅಖಿಲ ದೇವತಾತ್ಮ ವಾಚೋ ಬಭೂವು ಉಷತೀ ಶ್ವಸತೋಸ್ಯ ನಸ್ತಃ. ಹೈಗ್ರೀವಾವತಾರವನ್ನ ಬ್ರಹ್ಮದೇವರು ನಾರದರಿಗೆ ವರ್ಣನೆ ಮಾಡಿದಂತಹ ಒಂದು ಪ್ರಸಂಗ. ಅಲ್ಲಿ ಬರುವ ಕೆಲವು ಶ್ಲೋಕ ಇವು. ಎಲ್ಲ ವೇದಗಳು, ಯಜ್ಞಗಳು, ಜಗತ್ತು ಎಲ್ಲವೂ ಕೂಡ ಲೋಕಾಸ್ತ ಸರ್ವಶಃ ಎಲ್ಲವೂ ಆ ವಿಷ್ಣು ಸ್ಥಿತಾಹ ಭಗವಂತನಲ್ಲೇ ಇವೆ. ಆದ್ರಿಂದ ಭಗವಂತನನ್ನ ಸರ್ವಮಯ ಅಂತ ಹೇಳ್ತಾರೆ. ಭಗವಂತನನ್ನು ವಿಶ್ವ ಅಂತ ಹೇಳಿದ್ರು, ಸರ್ವ ಅಂತ ಹೇಳಿದ್ರು, ಎರಡಕ್ಕೂ ಅರ್ಥ ಒಂದೇ ಆಗ್ತದೆ ಆ ದೃಷ್ಟಿಯಿಂದ. ಭಾಗವತದಲ್ಲಿಯೇ 11ನೇ ಸ್ಕಂದದ 2ನೇ ಅಧ್ಯಾಯದ 41ನೇ ಶ್ಲೋಕ ಒಂದು ಹೀಗೆ ಹೇಳ್ತದೆ. ಖಂ ವಾಯುಮಗ್ನಿಂ ಸಲಿಲಂ ಮಹೀಂ ಚ ಜ್ಯೋತಿಂಷಿ ಸತ್ವಾನಿ ದಿಶೋ ಧ್ರುಮಾದೀನ್ ಸರಿತ್ ಸಮುದ್ರಾಂಶ ಹರೇಹೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇತ್ ಅನನ್ಯಂ ಅಂತ. ನಮ್ಮ ಎದುರಿಗಿರುವಂಥದ್ದು ಏನೇ ಆಗಲಿ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಸೂರ್ಯ, ಸಕಲ ಪ್ರಾಣಿಗಳು, ದಿಕ್ಕುಗಳು, ವೃಕ್ಷಗಳು, ನದಿ, ಸಮುದ್ರ, ದೇವ, ದಾನವ, ಮಾನವ, ಅದು ಯಾವುದೋ ಸಂಗತಿ ಇಲ್ಲಿ, ಅಲ್ಲಿ ಪ್ರತಿಯೊಂದು ಕೂಡ ಅವನಿಗೆ ಅಧೀನವಾಗಿದೆ. ಅವನೇ ಅದಕ್ಕೆ ಅಧಿಪತಿಯಾಗಿದ್ದಾನೆ. ಅವುಗಳೆಲ್ಲವನ್ನೂ ಕೂಡ ಅವನ ಶರೀರದಂತೆ, ಅವನ ಪ್ರತಿಮಾ ಅಂತ ನಾವು ಪೂಜಿಸಬೇಕು ಅಂತ ಭಾಗವತ ಅಲ್ಲಿ ವರ್ಣನೆ ಮಾಡ್ತದೆ.
ಹರಿವಂಶದ ಒಂದು ಮಾತನ್ನು ಭಾಗವತ ತಾತ್ಪರ್ಯದಲ್ಲಿ ಅದೇ ಪ್ರಸಂಗದಲ್ಲಿ ಆಚಾರ್ಯರು ಉದ್ಧರಿಸ್ತಾರೆ. ಸರ್ವಂ ಹರೇರ್ ವಶತ್ವೇನ ಶರೀರಂ ತಸ್ಯ ಭಣ್ಯತೆ ಅನನ್ಯಾಧಿಪತಿತ್ವಾಚ್ಯ ತದನನ್ಯ ಮುದೀರ್ಯತೆ. ಪ್ರತಿಯೊಂದು ಕೂಡ ಭಗವಂತನಿಗೆ ಶರೀರ. ಯಾಕೆಂದ್ರೆ ಹರೇಹ ವಶತ್ವೇನ, ಅದು ಭಗವಂತನಿಗೆ ವಶ ಆದ್ದರಿಂದ. ತ್ವಮೇವ ಭಗವನ್ನೇತಃ ಶಿವಶಕ್ತಿಯ ಸ್ವರೂಪಯೋ ವಿಶ್ವಂ ಸೃಜತಿ ಪಾಸಿ ಅತ್ಸಿ ಕ್ರೀಡೆಯೋರ್ಣಪದೋ ಯಥ ಅಂತ ಭಾಗವತದಲ್ಲಿ 4ನೇ ಸ್ಕಂದದ 7ನೇ ಅಧ್ಯಾಯದ 43ನೇ ಶ್ಲೋಕವೊಂದು. ಅಲ್ಲಿ ತತ್ವನಿರ್ಣಯ ಅನ್ನೋ ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ತದ್ವಶತ್ವಾತ್ ಸ್ವರೂಪಂತು ವಿಷ್ಣು ಸರ್ವಮುದೀರ್ಯತೆ ಸ್ವರೂಪಂ ಸಚ ಸರ್ವತ್ರ ಬಿಂಬತ್ವಾದೇವ ತೂಚ್ಯತೆ. ಸಮಸ್ತ ಪ್ರಪಂಚವೂ ಕೂಡ ಭಗವಂತನ ಅಧೀನ ಆದ್ದರಿಂದ ಅದು ವಿಷ್ಣುವಿನ ಸ್ವರೂಪ ಅಂತ ಕರೆಸ್ಕೊಳ್ತದೆ. ಆದ್ರಿಂದ ಅವನನ್ನು ವಿಶ್ವಂ ಸರ್ವಂ ಅಂತ ಅವನನ್ನು ನಾವು ವರ್ಣಿಸುವುದು. ಮತ್ತು ವಿಷ್ಣು ಎಲ್ಲದಕ್ಕೂ ಕೂಡ ಬಿಂಬರೂಪನಾದ್ದರಿಂದ ಎಲ್ಲದರ ಸ್ವರೂಪ ವಿಷ್ಣು ಅಂತನೂ ಹೇಳುವುದಿದೆ. ಅದಕ್ಕಾಗಿ ನಾನು ಮೊನ್ನೆ ವ್ಯಾಖ್ಯಾನ ಮಾಡಿದ್ದು ಸ್ವರೂಪಂ ಸತ ಸರ್ವತ್ರ ಬಿಂಬತ್ವಾದೇವ ತುಚ್ಯತೆ ಅನ್ನುವ ಈ ಆಧಾರವನ್ನು ಇಟ್ಕೊಂಡು ವಿಶ್ವಂ ವಿಷ್ಣು ಷಟ್ಕಾರ ಅನ್ನುವ ಈ ಉಪಾಸನೆ ವಿಷ್ಣು ಸಹಸ್ರನಾಮಗಳ ಅನುಸಂಧಾನ ಪ್ರಾರಂಭ ಆಗುವುದು ಭಗವಂತ ನಮ್ಮ ಬಿಂಬ ಎಂಬುದರ ಅನುಸಂಧಾನದ ಜೊತೆಗೆ ಆತ ನಮ್ಮ ಬಿಂಬರಾಗಿದ್ದಾನೆ ಅನ್ನೋದನ್ನು ಈ ವಿಶ್ವ ಶಬ್ದ ವರ್ಣನೆ ಮಾಡ್ತದೆ. ಭಾಗವತ ತಾತ್ಪರ್ಯದಲ್ಲಿಯೇ ಮತ್ತೊಂದು ಕಡೆ ಹೀಗೆ ವರ್ಣನೆ ಮಾಡಿದ್ದಾರೆ. ಕಾರ್ಯಕಾರಣಯೋ ಏಕಶಬ್ದ ವ್ಯವಹೃತಿರ್ ಭವೇತ್. ಯಾವತ್ತು ಕಾರ್ಯ ಮತ್ತು ಕಾರಣಗಳನ್ನ ಒಂದೇ ಶಬ್ದದಿಂದಲೇ ಹೇಳ್ತಾರಂತೆ. ಬಂಗಾರದಿಂದ ನಿರ್ಮಿತವಾದಂತಹ ಒಂದು ಆಭರಣ ಏನಾದ್ರೂ ಇದ್ರೆ ಇದೇನು ಅಂತ ಕೇಳಿದಾಗ ಕೆಲವರು ಅದನ್ನು ಆಭರಣ ಅಂತ ಹೇಳ್ತಾರೆ, ಕೆಲವರು ಅದನ್ನು ಬಂಗಾರ ಅಂತಾನೆ ಹೇಳ್ತಾರೆ. ಬಂಗಾರ ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕೆಂದ್ರೆ ಆ ಬಂಗಾರದ ಆಭರಣಕ್ಕೆ ಉಪಾದಾನ ಕಾರಣವಾದದ್ದು ಆ ಬಂಗಾರನೇ ಆಗಿರ್ತದೆ. ಅದಕ್ಕಾಗಿ ಅದನ್ನೇ ಬಂಗಾರ ಅಂತ ಹೇಳುವುದಿದೆ. ಜಗತ್ತೆಲ್ಲದಕ್ಕೂ ಕೂಡ ಭಗವಂತ ಉಪಾದಾನ ಕಾರಣ ಅಲ್ಲದೆ ಇರುವುದು ಅದರ ನಿಮಿತ್ತ ಕಾರಣನಾಗಿದ್ದಾನೆ. ನಿಮಿತ್ತ ಕಾರಣನಾಗಿರುವುದರಿಂದ ಅವನನ್ನ ಈ ವಿಶ್ವವಾಚಕವಾದ ಶಬ್ದದಿಂದಲೇ ಭಗವಂತನನ್ನು ಹೇಳುವುದು ನಮಗೆ ಗೊತ್ತಿದೆ. ನಾವು ವಿಶ್ವ ಶಬ್ದದ ಅರ್ಥವನ್ನು ನೋಡಿದಾಗ ಹೆಚ್ಚು ಕಡಿಮೆ ಸರ್ವ ಶಬ್ದದ ಅರ್ಥವನ್ನು ಕೂಡ ನೋಡಿದಂತಾನೆ ಆಯಿತು. ಯಾಕೆಂದ್ರೆ ಸರ್ವ ಶಬ್ದಕ್ಕೂ ವಿಶ್ವ ಶಬ್ದಕ್ಕೂ ಇರುವ ಅರ್ಥ ಒಂದೇ. ಭಗವದ್ಗೀತಾದಲ್ಲಿಯೇ ಮಹಾಭಾರತದಲ್ಲಿಯೇ ಆ ಸರ್ವ ಶಬ್ದದ ಅರ್ಥಗಳನ್ನು ಕೂಡ ವರ್ಣನೆ ಮಾಡಿದ್ದಾರೆ. ನೀನ್ ಯಾಕೆ ಸರ್ವ ಅಂದ್ರೆ ನಮಃ ಪುರಸ್ತಾದಸ್ತ ಪೃಷ್ಠತಸ್ಥೆ ನಮೋಸ್ತುತೆ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತಂ ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವಃ. ಭಗವಂತನೇ, ನಿನಗೆ ಹಿಂದೆ ನಮಸ್ಕಾರ, ಮುಂದೆ ನಮಸ್ಕಾರ, ನಿನಗೆ ಎಲ್ಲ ಕಡೆಯೂ ನಮಸ್ಕಾರ. ಯಾಕಂದ್ರೆ ನೀನು ಸರ್ವ, ಅನಂತವಾದ ಪರಾಕ್ರಮ ಇದ್ದವನು ನೀನು. ನೀನ್ ಯಾಕೆ ಸರ್ವ ಅಂದ್ರೆ ಭಗವದ್ಗೀತೆ ನಾವು ವ್ಯಾಖ್ಯಾನ ಮಾಡುವ ಅಗತ್ಯ ಇಲ್ಲ. ಭಗವದ್ಗೀತೆ ತನ್ನ ಶಬ್ದಗಳಿಗೆ ತಾನೇ ವ್ಯಾಖ್ಯಾನ ಮಾಡಿಕೊಂಡಿದೆ. ಸರ್ವಂ ಸಮಾಪ್ನೋಷಿ, ಎಲ್ಲವನ್ನೂ ಕೂಡ ನೀನು ವ್ಯಾಪಿಸಿಕೊಂಡಿದ್ದೆ. ಆದ್ರಿಂದ ತತಃ ಸರ್ವಃ ಅಸಿ, ಅದರಿಂದ ನೀನೇ ಸರ್ವನಾಗಿದ್ದೆ ಅಂತ ಸರ್ವಶಬ್ದ ಭಗವಂತನನ್ನು ತಾನೇ ವ್ಯಾಖ್ಯಾನ ಮಾಡೇ ಬಿಟ್ಟಿದೆ. ಅದನ್ನು ನಾವು ಅನುಸಂಧಾನಕ್ಕೆ ತಂದುಕೊಂಡ್ರೆ ಆಯ್ತಷ್ಟೇ. ಅಸತಶ್ಚ ಸತಶ್ಚೈವ ಸರ್ವಸ್ಯ ಪ್ರಭವಾಪ್ಯಯಾತ್ ಸರ್ವಸ್ಯ ಸದಾ ಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ ಅಂತ ಮತ್ತೊಂದು ಮಹಾಭಾರತದ ಮಾತು. ಅದು ಉದ್ಯೋಗ ಪರ್ವದಲ್ಲಿ ನಮಗೆ ಕಾಣಿಸುವಂತ ಮಾತು. ಇವನನ್ನು ಸರ್ವ ಅಂತ ಹೇಳ್ತಾರೆ. ಯಾಕೆ ಸರ್ವ ಅಂತ ಹೇಳ್ತಾರಂದ್ರೆ ಅಸತಶ್ಚ ಸತಶ್ಚೈವ, ಅಸತ್ತಾದ ಜಗತ್ತು ಅಂದ್ರೆ ವಾಯು ಆಕಾಶಗಳನ್ನು ಅಸತ್ತು ಅಂತ ಹೇಳ್ತಾರೆ. ಅದು ನಮಗೆ ಮೂರ್ತವಾದ ಸ್ವರೂಪ ಇಲ್ಲದೆ ಇರುವುದಾದ್ರಿಂದ ಆ ಜಗತ್ತನ್ನ ಮತ್ತೆ ಸತಃ ಸತ್ಯವಾದ ಸತ್ತೆನಿಸಿಕೊಂಡಿರುವಂತಹ ಪೃಥ್ವಿ ಪೃಥ್ವಿರಸ್ ಎಂಬ ಜಗತ್ತನ್ನ ಸರ್ವಸ್ಯ ಎಲ್ಲದಕ್ಕೂ ಕೂಡ ಸರ್ವಸ್ಯ ಪ್ರಭವ ಅಪ್ಯಯಾತ್, ಅಥವಾ ಹುಟ್ಟಿಗೆ ಕಾರಣ ನಾಶಕ್ಕೆ ಕಾರಣ ಈ ಭಗವಂತನಾಗಿದ್ದಾನೆ. ಸರ್ವಸ್ಯ ಸದಾ ಜ್ಞಾನಾತ್, ಇದು ಇನ್ನೊಂದು ವಿಷಯ ಸಂಗತಿ. ಪ್ರತಿಯೊಂದು ಅವನ ಅಧೀನ ಅಂತ ನಾವು ನೋಡಿದ್ದು ಇಲ್ಲಿವರೆಗಾಯ್ತು. ಪ್ರತಿಯೊಂದು ಅವನ ಅಧೀನ ಆದ್ರಿಂದ ಆ ಪ್ರತಿಯೊಂದು ಶಬ್ದದಿಂದಲೂ ಅವನೇ ವಾಚ್ಯನಾಗಿದ್ದಾನೆ ಅನ್ನೋ ಒಂದು ಅನುಸಂಧಾನ ಆಯಿತು. ಪ್ರತಿಯೊಂದನ್ನು ತಿಳಿದಿರುವುದರಿಂದ ಅಂತ ಅನ್ನೋದೊಂದು ವಿಶಿಷ್ಟವಾದ ಸಂಗತಿ. ಸರ್ವಸ್ಯ ಸದಾ ಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ. ವಿಶ್ವ ಅನ್ನೋ ಶಬ್ದಕ್ಕೂ ಸರ್ವ ಅನ್ನೋ ಶಬ್ದಕ್ಕೂ ಅದೇ ಅರ್ಥ. ಇವನು ವಿಶ್ವಜ್ಞ, ಎಲ್ಲವನ್ನೂ ತಿಳಿದವನು.
ಆದ್ರಿಂದ ಇವನೇ ವಿಶ್ವ, ಇವನು ಸರ್ವಜ್ಞ ಆದ್ರಿಂದ ಇವನೇ ಸರ್ವ. ಸರ್ವಸ್ಯ ಚ ಸದಾಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ. ಐತರೇಯ ಭಾಷ್ಯದಲ್ಲಿ ಆಚಾರ್ಯರು ಮಹಾಭಾರತದ ಶ್ಲೋಕವನ್ನ ಮತ್ತೊಂದನ್ನು ಉದ್ಧರಿಸ್ತಾರೆ. ನಮಗೆ ಆಚಾರ್ಯರು ಅಗ್ನಿ ಪುರಾಣದನೋ ಪದ್ಮ ಪುರಾಣನೋ ಮಾನ್ಯ ಸಂಹಿತ ಮಹಾತ್ಮ್ಯನೋ ಗ್ರಂಥ ಎಲ್ಲೆಲ್ಲಿಂದನೂ ಉದ್ಧರಿಸ್ತಾರೆ. ಅವೆಲ್ಲ ಈಗ ಉಪಲಬ್ಧಿ ಇದೆಯಾ? ಹೀಗೆಲ್ಲ ಅನೇಕ ಗೊಂದಲಗಳು ಬರಬಹುದು. ಉಪಲಬ್ಧಿ ಇರುವುದೇ ಶ್ಲೋಕವನ್ನೇ ಈಗ ಉದ್ಯೋಗ ಬರುವುದೆಂದು ನಾನು ಹೇಳಿದೆ. ಅಸತಶ್ಚ ಸತಶ್ಚೈವ ಸರ್ವಸ್ಯ ಪ್ರಭವಾಪ್ಯಾತ್ ಸರ್ವಸ್ಯ ಚ ಸದಾ ಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ ಅಂತ ಈಗ ಉಪಲಬ್ಧಿ ಇರುವ ಶ್ಲೋಕ ಇದು. ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಅಂತ ಭಗವದ್ಗೀತಾದಲ್ಲಿ ಇರುವ ಉಪಲಬ್ಧಿ ಇರುವ ಶ್ಲೋಕ. ಉಪಲಬ್ಧಿ ಇಲ್ಲದೇ ಇರುವ ಶ್ಲೋಕಗಳನ್ನು ಆಚಾರ್ಯ ಹೇಳಿದ್ದಾರೆ, ಆ ಸಂಗತಿ ಬೇರೆ ಇದೆ. ಮಹಾಭಾರತದಲ್ಲಿ ಬರುವ ಮತ್ತೊಂದು ಶ್ಲೋಕ ಇದು. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಮುಕ್ತಿಯಲ್ಲಿಯೂ ಕೂಡ ಪಂಚಭೇದಗಳಿವೆ, ಭಗವಂತ ಪ್ರಪಂಚ ಸ್ವರೂಪನಲ್ಲ ಅಂತೆಲ್ಲ ಹೇಳುವಂತಹ ಒಂದು ಪ್ರಸಂಗ ಅದು. ತಸ್ಮಾತ್ ಸರ್ವಾಂತರ್ಯಾಮಿತ್ವಾತ್ ಸರ್ವಗುಣತ್ವಾತ್ ಸರ್ವಶಕ್ತಿತ್ವಾತ್ ಚ ಸರ್ವನಾಮವತ್ವಮೇವ ವಿಷ್ಣೋ ಉಚ್ಯತೆ ಮತ್ತು ತತ್ ಸರ್ವಸ್ವರೂಪತ್ವಂ. ಭಗವಂತ ಸರ್ವದ ಅಂತರ್ಯಾಮಿ, ಸರ್ವಗುಣ ಮತ್ತು ಸರ್ವಶಕ್ತ ಮತ್ತು ಸರ್ವನಾಮವತ್ವಾತ್, ಎಲ್ಲ ಹೆಸರುಗಳು ಅವನವೇ ಆದ್ದರಿಂದ ಆ ಭಗವಂತನ ಎಲ್ಲ ಹೆಸರುಗಳಿಂದಲೂ ಕರೀತಾರೆ, ಹೊರತು ಸರ್ವಸ್ವರೂಪ ಅಲ್ಲ ಅವನು. ಸೃಷ್ಟುತ್ವಾಚ್ಚೈವ ಪಾತ್ರತ್ವಾತ್ ನಿಯಮಾಚ್ಚ ಪ್ರಕಾಶನಾತ್ ಸರ್ವತ್ವ ಮುಕ್ತಂ ವಿಷ್ಣೋಸ್ತು ಮತ್ತು ತತ್ ಸರ್ವಸ್ವರೂಪತಃ. ಇದು ಆ ಭಾರತದ ಒಂದು ಶ್ಲೋಕ. ಸೃಷ್ಟುತ್ವಾತ್ ಜಗತ್ತನ್ನು ಅವನು ಸೃಷ್ಟಿಸಿದ್ದಾನೆ, ಪಾತ್ರತ್ವಾತ್ ಅದನ್ನು ಅವನು ಪಾಲಿಸುವವನಿದ್ದಾನೆ, ಮತ್ತದಕ್ಕೆ ಅವನು ನಿಯಮಾಚ್ಚ ಅದನ್ನು ನೇಮಿಸುವವನಿದ್ದಾನೆ, ಪ್ರಕಾಶನಾತ್ ಆ ಜಗತ್ತಿನ ಜ್ಞಾನವನ್ನು ನಮಗೆ ಕೊಡ್ತಾನೆ, ಜಗತ್ತಿಗೂ ಜ್ಞಾನವನ್ನು ಕೊಡ್ತಾನೆ, ನಮಗೂ ಜಗತ್ತಿನ ಜ್ಞಾನವನ್ನ ಆ ಜಗತ್ತಿಗೆ ಅಂದ್ರೆ ಚೇತನರಿಗೆ ಎಲ್ಲ ಚೇತನರಿಗೂ ಕೂಡ ಜಗತ್ತಿನ ಜ್ಞಾನವನ್ನು ಕೊಡ್ತಾನೆ. ಆದ್ರಿಂದ ಅವನು ಸರ್ವ ಅಂತ ಶಾಸ್ತ್ರದಲ್ಲಿ ವರ್ಣಿತನಾಗಿದ್ದಾನೆ ಮತ್ತು ಸರ್ವಸ್ವರೂಪತಃ, ಹೊರತು ಅವನೇ ಸರ್ವಸ್ವರೂಪನಲ್ಲ. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಇತಿ ಪುರುಷೇಣ ಏವ ಇದಂ ಸರ್ವಂ ವ್ಯಾಪ್ತಂ. ಪುರುಷ ಏವ ಇದಂ ಸರ್ವಂ ಅಂತ ಈ ಪುರುಷ ಸೂಕ್ತ ಹೇಳುವುದೇನಿದೆಯಲ್ಲ, ಭೂತಂ ಹಿಂದೆ ಆಗಿದ್ದು ಮುಂದೆ ಆಗಬೇಕಾದದ್ದು ಪ್ರತಿಯೊಂದು ಕೂಡ ಭಗವಂತನ ಅಧೀನವೇ ಆಗಿದೆ. ಹೀಗೆ ಪುರುಷ ಸೂಕ್ತದ ಅರ್ಥ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತೆ ಅಂತ ನಾರಾಯಣ ಸೂಕ್ತ ಅಂತ ಒಂದು ಅಣು ನಾರಾಯಣ ಉಪನಿಷತ್ತು ಅಂತ ಹೇಳ್ತಾರೆ ಅಂತ ನನಗೆ ನೆನಪು. ಅದ್ರ ಬಗ್ಗೆ ಅದು ಕೂಡ ಆ ಭಗವಂತನನ್ನ ವರ್ಣನೆ ಮಾಡ್ತದೆ. ವಿಶ್ವ ಶಬ್ದದಿಂದ ನಾವು ಈ ಜಡವಾದ ಸಕಲ ಪ್ರಪಂಚ ಮತ್ತೆ ಚೇತನವಾದಂತಹ ಸಕಲ ಪ್ರಪಂಚ ಅದನ್ನು ನೋಡಿದೆವು. ವಿಶ್ವ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಅರ್ಥ ಇದೆ. ವಿಶ್ವ ವಾಯು ಸಮುದ್ದಿಷ್ಟ ಪೂರ್ಣತ್ವ ಜೀವ ಸಂಘತಃ. ಎಲ್ಲ ಜೀವರಿಗಿಂತಲೂ ಕೂಡ ಅವನೇ ಪೂರ್ಣನಾದ್ದರಿಂದ ಅವನನ್ನ ವಿಶ್ವ ಎಂಬ ಶಬ್ದದಿಂದ ವರ್ಣನೆ ಮಾಡ್ತಾರೆ ಅಂತ ಅಲ್ಲಿ ಕೇಳಿ ಬರ್ತದೆ. ಸಾಂದೋಗ್ಯ ಉಪನಿಷತ್ನಲ್ಲಿ ಈಗೊಂದು ಮಾತು ಕೇಳಿ ಬರ್ತದೆ. ಇದಂ ನಾಮ ಅತಿ ಸಾಮೀಪ್ಯಾತ್ ಸರ್ವಂ ಪೂರ್ಣ ಗುಣತ್ವತಃ ಭೂಮಾಹ ಮಾತ್ಮೇತಿ ಹರಿಹಿ ತ್ರಿವಿಧೋಪಿ ಸರ್ವದಾ ಅಂತ. ಸ್ವಾರಸ್ಯ ಅಂದ್ರೆ ಆ ಗ್ರಂಥದ ಹೆಸರು ವಿಶ್ವ ನಿರ್ಣಯ ಅಂತಾನೆ. ವಿಶ್ವ ನಿರ್ಣಯ ಅನ್ನೋ ಗ್ರಂಥದಿಂದಲೇ ಸರ್ವ ಶಬ್ದ ಮತ್ತೆ ವಿಶ್ವ ಶಬ್ದ ಅವೆರಡರ ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು. ಅವನು ಸರ್ವ ಯಾಕೆಂದ್ರೆ ಪೂರ್ಣ ಗುಣನಾದ್ದರಿಂದ, ಎಲ್ಲ ಗುಣಗಳನ್ನು ಅವನೇ ಹೊಂದಿದವನಾದ್ದರಿಂದ. ವಿಶ್ವಶಬ್ದ ಜಗತ್ತನ್ನು ಹೇಳ್ತದೆ, ವಿಶ್ವಶಬ್ದ ಜೀವನನ್ನು ಹೇಳ್ತದೆ, ವಿಶ್ವಶಬ್ದ ಮುಖ್ಯ ಪ್ರಾಣನನ್ನು ಕೂಡ ಹೇಳ್ತದೆ ಅಂತ ಹೇಳಿದೆ. ಅದು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಕಂಡು ಬರ್ತದೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ 6ನೇ ಅಧ್ಯಾಯ ಅದು. ಭಗವಂತನನ್ನ ತಿಳಿದರೆ ಭಯ ಇಲ್ಲ, ಅಭೇದ ಇದ್ದರೆ ದುಃಖವೇನಿಲ್ಲ ಇತ್ಯಾದಿ ಸಂಗತಿಗಳನ್ನು ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಅದು. ಯಸ್ಯ ಅನುವಿದ್ಧ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೇಹೆ ಗಹನೆ ಪ್ರವಿಷ್ಟ ಸ ವಿಶ್ವಕೃತ ಸಹಿ ಸರ್ವಸ್ಯ ಕರ್ತ. ಆ ಭಗವಂತನನ್ನ ವಿಶ್ವಕೃತ ಅಂತ ವರ್ಣನೆ ಮಾಡಿದ್ದಾರೆ.
ಅದಕ್ಕೆ ಭಾಷ್ಯ ಬರೆಯುವ ಪ್ರಸಂಗದಲ್ಲಿ ವಿಶ್ವ ವಾಯು ಸಮುದ್ದಿಷ್ಟ, ಎಲ್ಲ ಜೀವರಿಗಿಂತ ಪೂರ್ಣನಾದ್ದರಿಂದ, ವಿಶ್ವ ಶಬ್ದ ಪೂರ್ಣ ಅನ್ನೋ ಅರ್ಥವನ್ನು ಹೇಳ್ತದೆ ಅಂತ ಅನ್ನೋದನ್ನ ನಾವೀಗಾಗಲೇ ನೋಡಿದ್ದೇವೆ. ಒಂದು 2-3 ಕಡೆ ಭಾಗವತ ತಾತ್ಪರ್ಯದಲ್ಲೂ ನೋಡಿದ್ದೇವೆ, ಗೀತಾ ತಾತ್ಪರ್ಯದಲ್ಲಿ ನೋಡಿದ್ದೇವೆ. ಜೀವಸಂಘಕ್ಕಿಂತ ಪೂರ್ಣನಾದವನು ವಾಯುವೂ ಹೌದು, ಭಗವಂತನೂ ಪೂರ್ಣ, ಜೀವನೂ ಕೂಡ, ಈ ವಿಶ್ವ ಮುಖ್ಯ ಪ್ರಾಣನೂ ಕೂಡ ತನ್ನ ಯೋಗ್ಯತಾನುಸಾರವಾಗಿ ಪೂರ್ಣನೇ. ತದನ್ಯಸ್ಯಾಪಿ ಸರ್ವಸ್ಯ ಕರ್ತೈಕೋ ವಿಷ್ಣುರೇವಹಿ, ಇಡೀ ಜಗತ್ತಿಗೂ ಕೂಡ ಅವನೇ ಕರ್ತೃವಾಗಿದ್ದಾನೆ ಆ ಕಾರಣದಿಂದಾಗಿ. ಹೀಗೆ ವಿಶ್ವ ಶಬ್ದ ಜಡವಾದ ಪ್ರಪಂಚವನ್ನು ಹೇಳಿತು, ಚೇತನವಾದ ಜೀವರನ್ನು ಹೇಳಿತು, ಪರಮ ಜೀವೋತ್ತಮನಾದಂತಹ ಶ್ರೇಷ್ಠ ಚೇತನಾದಂತಹ ಮುಖ್ಯ ಪ್ರಾಣನನ್ನು ಹೇಳಿತು. ಇಲ್ಲಿ ಬರಲಿಲ್ಲ, ಆದ್ರೂ ಕೂಡ ನನಗೆ ಕಾಣಿಸುವ ಮತ್ತೊಂದು ಅನುಸಂಧಾನ ವಿಶ್ವ ಶಬ್ದ ಲಕ್ಷ್ಮೀದೇವಿಯನ್ನು ಕೂಡ ಹೇಳ್ತದೆ. ಯಾಕೆಂದ್ರೆ ಮುಖ್ಯ ಪ್ರಾಣ ಪೂರ್ಣನಾದ್ರಿಂದ ಅವನನ್ನ ವಿಶ್ವ ಶಬ್ದ ಹೇಳುವುದಾದ್ರೆ ಅವನಿಗಿಂತ ಹೆಚ್ಚು ಪೂರ್ಣಳು ಲಕ್ಷ್ಮೀದೇವಿ. ಭಗವಂತನ ಅಧೀನವಾದಂತಹ ಜೀವರಲ್ಲಿ, ಅಧೀನವಾದಂತಹ ಭಕ್ತರಲ್ಲಿ ಅತ್ಯಂತ ಹೆಚ್ಚು ಪೂರ್ಣಳು ಅವಳು. ಆದ್ರಿಂದ ಅವಳನ್ನು ಕೂಡ ವಿಶ್ವ ಶಬ್ದದಿಂದ ನಾವು ತಗೊಳ್ಬಹುದು. ಹೀಗೆ ಜಡವಾದ ಪ್ರಪಂಚ, ಚೇತನ ಪ್ರಪಂಚ, ಜೀವೋತ್ತಮನಾದಂತಹ ಚತುರ್ಮುಖ ಮುಖ್ಯ ಪ್ರಾಣರು ಮತ್ತೆ ಲಕ್ಷ್ಮೀದೇವಿ, ಇವರೆಲ್ಲರೂ ಕೂಡ ವಿಶ್ವ ಶಬ್ದದಿಂದ ವಾಚ್ಯರು. ಅವರೆಲ್ಲರೂ ಅವನ ಅಧೀನರು. ಈ ಕಾರಣಕ್ಕಾಗಿ ಅವನು ವಿಶ್ವ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಮತ್ತೆ ಇವರೆಲ್ಲರಿಗೂ ಕೂಡ ಲಕ್ಷ್ಮೀ, ಚತುರ್ಮುಖ ಮುಖ್ಯ ಪ್ರಾಣರು, ಜೀವರು ಇವರೆಲ್ಲರಿಗೂ ಕೂಡ ಜ್ಞಾನದ ಮೂಲಕ ಪೋಷಣೆಯನ್ನು ಕೊಡುವಂಥವನು, ಅವರನ್ನು ಅನುಗ್ರಹಿಸುವಂಥವನು ಈ ಪರಮಾತ್ಮನೇ ಆಗಿದ್ದಾನೆ. ಭಾಗವತದಲ್ಲಿ ಬರುವಂತಹ ಇದೊಂದು ಪ್ರಧಾನವಾದ ಶ್ಲೋಕ, ಇದು ನಾವು ನೆನಪು ಮಾಡ್ಕೊಳ್ಬೇಕು. ಹೇಗೆ ಜಗತ್ತು ಭಗವಂತನ ಅಧೀನ ಅಂದ್ರೆ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವವ ಯದ ಅನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ. ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ದ್ರವ್ಯ, ಕರ್ಮಚ, ಪ್ರತಿಯೊಂದು ದ್ರವ್ಯ ಅಂದ್ರೆ ಚೇತನ ಇರಬಹುದು, ಅಚೇತನ ಇರಬಹುದು. ದ್ರವ್ಯ ಅಂದ್ರೆ ಇದು ಜಡವಾದ ವಸ್ತುಗಳನ್ನೇ ಇಟ್ಕೊಳ್ಳೋಣ, ಯಾಕಂದ್ರೆ ಮುಂದೆ ಜೀವ ಅಂತ ಬಂದಿದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವ, ದ್ರವ್ಯ ಅಂದ್ರೆ ಜಡವಾದ ವಸ್ತು, ಕರ್ಮ ಅದರ ಕ್ರಿಯಾ, ಕಾಲ ಸಮಯ, ಸ್ವಭಾವ ಜಡದ ಸ್ವಭಾವ ಮತ್ತು ಚೇತನದ ಸ್ವಭಾವ, ಮತ್ತು ಜೀವ. ಜೀವ ಇವನು ಕೂಡ ಆ ಭಗವಂತನ ಅಧೀನನಾಗಿದ್ದಾನೆ, ಚೇತನನು ಕೂಡ. ಜೀವ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ಕೂಡ ತಗೊಳ್ಬಹುದು. ಜೀವ ಅಂದ್ರೆ ಸಂಸಾರದಲ್ಲಿ ಬದ್ಧರಾದ ಜೀವರು ಅಂತಾನೆ ಏನು ಅರ್ಥ ಅಲ್ಲ. ಜೀವ ಅನ್ನೋ ಶಬ್ದದಿಂದಲೇ ಲಕ್ಷ್ಮೀದೇವಿಯನ್ನು ತಗೊಳ್ಬಹುದು. ಯಾಕೆಂದ್ರೆ ಜೀವ ಇತಿ ಭಗವತಃ ಅನಿರುದ್ಧಸ್ಯ ಆಖ್ಯ. ಜೀವ ಅನ್ನೋ ಶಬ್ದದಿಂದ ಅನಿರುದ್ಧ ರೂಪನಾದ ಭಗವಂತನನ್ನ ಶಾಸ್ತ್ರ ವರ್ಣನೆ ಮಾಡಿದೆ. ಆ ಅನಿರುದ್ಧನ ಪತ್ನಿಯಾದಂತಹ ಶಾಂತಿದೇವಿ, ಅವಳು ಕೂಡ ಜೀವ. ಆದ್ರಿಂದ ಈ ಜಗತ್ತಿನಲ್ಲಿ ಜೀವ ಬದುಕಿದ್ದಾಳೆ, ಜೀವತಿ ಇತಿ ಜೀವ, ಅವಳು ಕೂಡ ಪರಮಾತ್ಮನ ಅನುಗ್ರಹದಿಂದಲೇ ಇದ್ದಾಳೆ. ಎಲ್ಲರೂ ಕೂಡ ಭಗವಂತನ ಅಧೀನರೇ ಈ ದೃಷ್ಟಿಯಿಂದ. ಬನಂಜ ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನಗಳಲ್ಲಿ ವಿಶ್ವನಾಮಾಸ ಭಗವಾನ್ ಯತಃ ಪೂರ್ಣ ಗುಣ ವಿಭು ಗುಣೈ ಪೂರ್ಣ ಅಂತ ಮೊದಲನೇ ಅರ್ಥವನ್ನು ಹೇಳಿದ್ದಾರೆ. ಆ ಅರ್ಥವನ್ನು ನಾವು ನೋಡಿದ್ದೇವೆ ಈಗಾಗಲೇ, ಪುನರಾವರ್ತನೆ ಆಗಬಹುದು. ಆದ್ರೂ ಅವರು 108 ಅರ್ಥಗಳು 120 ಅರ್ಥಗಳನ್ನ ಏನು ಹೇಳಿದ್ದಾರೆ ಅದನ್ನ ಒಂದು ಬಾರಿ ನೋಡುವುದಷ್ಟೇ ಉದ್ದೇಶ. ವಿಶ್ವ ಅಂದ್ರೆ ವಾಯು, ಆ ವಾಯುವಿಗೆ ನಿಯಾಮಕ ಅಂತ ಎರಡನೇ ಅರ್ಥ. ವಿಶ್ವ ಅಂದ್ರೆ ಜೀವ, ಆ ಜೀವನು ಕೂಡ ಭಗವಂತನಿಂದ ನಿಯಮ್ಯ ಅಂತ ಮೂರನೇ ಅರ್ಥ. ವಿಶ್ವ ಅಂದ್ರೆ ಚರಾತ್ಮಕವಾದ ಜಗತ್ತು, ಅದು ಭಗವಂತನಿಂದ ನಿಯಮ್ಯ ಅಂತ ನಾಲ್ಕನೇ ಅರ್ಥ. ವಿಶ್ವ ಅಂತಂದ್ರೆ ಚರಾಚರಾತ್ಮಕವಾದ ಜಗತ್ತಲ್ಲದೆ ಮತ್ತು ಬೇರೆ ಬೇರೆ ಸಂಗತಿಗಳು ಜಗತ್ತಿನಲ್ಲಿ ಏನಿವೆ. ವಿಶ್ವಮಿತಿ ಸರ್ವಂ, ಅದೆಲ್ಲದಕ್ಕೂ ಈತ ನಿಯಾಮಕ ಅಂತ ಇನ್ನೊಂದು ಅರ್ಥ. ವಿಶ್ವರೂಪನಾದ್ರಿಂದ ಎಲ್ಲದರಲ್ಲೂ ಕೂಡ ಇವನು ಸನ್ನಿಹಿತನಾದವನು, ಅದನ್ನು ಪ್ರತಿಮಾವನ್ನಾಗಿ ಮಾಡ್ಕೊಂಡಿರುವವನಾದ್ರಿಂದ ವಿಶ್ವ ಅಂತ ಆರನೇ ಅರ್ಥ. ವಿವೇಶ ಭೂತಾನಿ ಚರಾಚರಾಣಿ ಇತಿ ವಿಶ್ವಂ, ಎಲ್ಲಾ ಚರಾಚರ ವಸ್ತುಗಳಲ್ಲೂ ಪ್ರವೇಶ ಮಾಡಿಕೊಂಡು ಅದರೊಳಗಿರುವಂಥವನು. ತತ್ ಸೃಷ್ಟ ತದೇವಾನುಪ್ರಾವಿಶತ್ ಅಂತ ಮಂತ್ರ ಕೇಳಿಬರ್ತದೆ ತೈತ್ತರೀಯ ಉಪನಿಷತ್ನಲ್ಲಿ. ಆದ್ರಿಂದ ಆತ ವಿಶ್ವ ಅಂತ ಏಳನೇ ಅರ್ಥ. ಎಲ್ಲಾ ಭೂತಗಳು ಇವನೊಳಗಿವೆ,
ಭೂತಗಳೊಳಗೆ ಇವನಿದ್ದಾನೆ, ಮತ್ತೆ ಭೂತಗಳು ಇವನೊಳಗಿವೆ ಅಂತ ಇನ್ನೊಂದು ಅರ್ಥ. ಅದು 8ನೇ ಅರ್ಥ. ಈ 7ನೇ ಅರ್ಥ ಮತ್ತೆ 8ನೇ ಅರ್ಥವನ್ನು ನೋಡ್ತಾ ಇದ್ದೀವಲ್ಲ, 7ನೇ ಅರ್ಥ ಭಗವಂತ ಜಗತ್ತನ್ನು ಪ್ರವೇಶಿಸಿದ ಅಂತ. 8ನೇ ಅರ್ಥ ಜಗತ್ತಿನ ಎಲ್ಲ ವಸ್ತುಗಳು ಕೂಡ ಭಗವಂತನನ್ನು ಪ್ರವೇಶಿಸಿವೆ ಅಂತ. ಸುಮ್ಮನೆ 100 ಹೋಗಿಲ್ಲ, ಎಷ್ಟು 1000 ಅರ್ಥವನ್ನು ನೋಡಿದ್ರು ಕೂಡ ಆ ಗುಣಗಳ ಅನುಸಂಧಾನದಿಂದ ನಮಗಾಗೋ ಲಾಭ ಏನು ಅಂತ ನಾವು ತಿಳ್ಕೊಳ್ಳದೆ ಹೋದ್ರೆ ಅದು ಬಹಳ ಪ್ರಯೋಜನ ಆಗ್ಲಿಕ್ಕಿಲ್ಲ. ಇದಕ್ಕೊಂದು ತುಂಬಾ ಅದ್ಭುತವಾದಂತಹ ಪ್ರಯೋಜನ ಇದೆ. ಅದು ಈ ಗೀತಾದ ಶ್ಲೋಕವನ್ನು ನನಗೆ ಅದಕ್ಕಾಗಿ ನೆನಪು ಮಾಡಿಕೊಡ್ತಾ ಇದೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ ಅಂತ ಆ ಒಂದು ಶ್ಲೋಕ. ಅದು ಆ ಶ್ಲೋಕದ ಅರ್ಥ ಏನು? ಎಲ್ಲ ಜೀವರಲ್ಲಿ ಅಥವಾ ಜಗತ್ತಿನ ಎಲ್ಲ ಕಡೆ, ಸರ್ವತ್ರ ಎಲ್ಲ ಕಡೆನೂ ಕೂಡ ನಿಯಾಮಕನಾಗಿ ನಾನಿದ್ದೇನೆ, ಮತ್ತು ನನ್ನ ಅಧೀನದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಅಂತ ಯಾರು ಅನುಸಂಧಾನ ಮಾಡ್ತಾನಲ್ಲ, ಅವನಿಗೇನ್ ಲಾಭ? ತಸ್ಯ ಅಹಂ ನ ಪ್ರಣಶ್ಯಾಮಿ, ಅವನ ಪಾಲಿಗೆ ನಾನು ಎಂದೂ ಇಲ್ಲದಂತಾಗುವುದಿಲ್ಲ. ಸಚಮಿ ನ ಪ್ರಣಶ್ಯತಿ, ಅವನ ವಿಷಯದಲ್ಲಿ ನಾನಿಲ್ಲದಂತಾಗುವುದಿಲ್ಲ. ಅವನ ಯೋಗಕ್ಷೇಮವನ್ನು ನಾನು ಯಾವತ್ತೂ ನೋಡ್ತಾನೆ ಇರ್ತೇನೆ. ನನ್ನ ವಿಷಯದಲ್ಲಿ ಅವನೂ ಇಲ್ಲದಂತಾಗೋದಿಲ್ಲ, ಅವನು ಕೂಡ ಯಾವತ್ತೂ ನನ್ನ ಭಕ್ತನಾಗಿರ್ತಾನೆ ಅಂತ. ಭಗವಂತ ಜಗತ್ತಿನಲ್ಲಿ ಪ್ರವಿಷ್ಟನಾಗಿದ್ದಾನೆ, ಜಗತ್ತಿನಲ್ಲಿ ಭಗವಂತನಲ್ಲಿ ಪ್ರವಿಷ್ಟ ಆಗಿದೆ ಅನ್ನೋದಕ್ಕೆ ಇಂಥ ಒಂದು ಅರ್ಥವನ್ನು ನಾವು ತಿಳ್ಕೊಂಡ್ರೆ ನಮಗಾಗುವ ಲಾಭ ಇದು. ಭಗವಂತ ಜಗತ್ತಿನಲ್ಲಿ ಪ್ರವೇಶ ಮಾಡಿದ್ದಾನೆ ಅಂತ ನಾವು ತಿಳ್ಕೊಂಡ್ರೆ, ಜಗತ್ತು ಭಗವಂತನೊಳಗಿದೆ ಅಂತ ತಿಳ್ಕೊಂಡ್ರೆ, ಅಂಥ ಭಕ್ತನ ವಿಷಯದಲ್ಲಿ ಭಗವಂತ ಯಾವತ್ತೂ ಇದ್ದೇ ಇರ್ತಾನೆ. ಅಂದ್ರೆ ಅವನ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದು ಅಂತ. ನಾವು ವ್ಯವಹಾರದಲ್ಲಿ ಹೇಳ್ತಿರ್ತೇವೆ, ನಾನಿದ್ದೇನೆ ಏನು ಆಲೋಚನೆ ಮಾಡಬೇಡ ಅಂತ. ಸುಮ್ಮನೆ ನಾನು ನೋಡ್ತಾ ಕೂತಿದ್ರೆ ಒಬ್ಬನಿಗೆ ಆ ಥರದ ನಾನಿದ್ದೇನೆ ಏನು ನೀನೇನು ಆಲೋಚನೆ ಮಾಡಬೇಡ, ಚಿಂತೆ ಮಾಡಬೇಡ ಅಂತ ಹೇಳಿ ನಾನು ಸುಮ್ಮನೆ ನೋಡ್ತಾ ಕೂತಿದ್ರೆ ಅವನಿಗೆ ಅದೊಂದು ಏನೂ ಲಾಭ ಇಲ್ಲ. ಆತ ಮುಳುಗಿ ಹಾಳಾಗಿ ಹೋಗೋದನ್ನ ನಾನು ನೋಡ್ತಾ ಕೂತಿದ್ರೆ ಅವನಿಗೆ ಅದೊಂದು ಏನು ಲಾಭ? ನಾನಿದ್ದೇನೆ ನೀನೇನು ಚಿಂತೆ ಮಾಡಬೇಡ ಅಂದ್ರೆ ನಾನು ನಿನಗೆ ರಕ್ಷಕನಾಗಿದ್ದೇನೆ ಅಂತ ಅರ್ಥ. ನಿನ್ನ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ ಅಂತ ಆ ಮಾತಿಗೆ ಅರ್ಥ. ವ್ಯವಹಾರದಲ್ಲಿ ಆಗಿದೆ. ಅದಕ್ಕೆ ಭಗವಂತ ತಸ್ಯ ಅಹಂ ನ ಪ್ರಣಶ್ಯಾಮಿ, ನಾನು ಅವನ ಪಾಲಿಗೆ ಇಲ್ಲದಂತಾಗುವುದಿಲ್ಲ ಹೇಳ್ತೀವಿ. ವ್ಯವಹಾರದಲ್ಲಿ ಬೇಕಾದಷ್ಟು ಹೇಳ್ತೇವೆ, ಅವನು ನನ್ನ ಪಾಲಿಗೆ ಇದ್ದೂ ಇಲ್ಲದಂತೆ ಅಂತ ಹೇಳ್ತಿರ್ತೇವಲ್ಲ, ಇದ್ದು ಸತ್ತಂತೆ ಅಂತ ಕೆಲವು ಬಾರಿ ಹೇಳ್ತೇವೆ. ಅವನು ಇದ್ದೇನು ಉಪಯೋಗ? ಸತ್ತಂತೇನೆ. ಯಾಕಂದ್ರೆ ಅವನಿಂದ ನಮ್ಗೇನು ಲಾಭವಿಲ್ಲ. ಇದ್ದೂ ಇಲ್ಲದಂತೆ, ಇದ್ದೂ ಸತ್ತಂತೆ. ಅದೇ ಶಬ್ದವನ್ನೇ ಭಗವದ್ಗೀತಾದಲ್ಲಿ ತಸ್ಯ ಅಹಂ ನ ಪ್ರಣಶ್ಯಾಮಿ, ಅವನ ಪಾಲಿಗೆ ನಾನು ಎಂದೂ ಇಲ್ಲದಂತಾಗುವುದಿಲ್ಲ, ನಷ್ಟನಾಗುವುದಿಲ್ಲ ಅಂತ ಹೇಳಿದ್ದಾನೆ ಭಗವಂತ ಸ್ವಯಂ. ಅದಕ್ಕೆ ಅರ್ಥ ಏನು ಅಂದ್ರೆ, ಗರುಡ ಪುರಾಣದ ಮಾತನ್ನ ಆಚಾರ್ಯರು ಅಲ್ಲಿ ಉದ್ಧರಿಸ್ತಾರೆ. ತುಂಬಾ ಸುಂದರವಾಗಿ ಗೀತಾ ಭಾಷ್ಯದಲ್ಲಿ ಅದನ್ನು ಹೇಳ್ತಾರೆ. ಅದು ನಮಗೆ ಇಲ್ಲಿ ತಿಳಿಯಬೇಕಾದ ಅರ್ಥ. ತಸ್ಯ ಅಹಂ ನ ಪ್ರಣಶ್ಯಾಮಿ ಎಂದು ಸರ್ವಾ ಯೋಗಕ್ಷೇಮಂ ವಹಾಮಿ ಅಂತ ಅರ್ಥ. ಸತಿ ಅಪಿ ಸ್ವಾಮಿನಿ ಅರಕ್ಷತಿ ಅನಾಥ. ಒಬ್ಬ ಮಾಲೀಕನಿದ್ದಾನೆ, ಆದ್ರೂ ಅವನು ನೋಡ್ಕೊಳ್ಳದೆ ಹೋದ್ರೆ ಈ ಸೇವಕನಾದವನು ಅನಾಥನಂತೇನೆ. ಏವಂ ಭೃತ್ಯೇಪಿ ಅಭಜತಿ ಅಭೃತ್ಯ ಇತಿ ಪ್ರಸಿದ್ಧ. ನಮಗೊಬ್ಬ ಸೇವಕ ಇದ್ದಾನೆ, ಹೆಸರಿಗೆ ಮಾತ್ರ ಸೇವಕ, ಸಂಬಳ ತಗೊಳ್ಳಿಕ್ಕೆ ಮಾತ್ರ ಸೇವಕ, ಆದ್ರೆ ಸೇವಾ ಮಾಡದೆ ಹೋದ್ರೆ ಅವನು ಸೇವಕನ ಅಲ್ವೇ ಅಲ್ಲ. ಹಾಗೇನೆ ಮಾಲೀಕ ರಕ್ಷಣೆ ಮಾಡದೆ ಹೋದ್ರೆ ಮಾಲೀಕನಲ್ಲ. ಈ ಜಗತ್ತಿನಲ್ಲಿ ಈ ಕೇಳಿ ಬರ್ತದೆ, ಸರ್ವದಾ ಸರ್ವಭೂತೇಷು ಸಮನ್ಯ ಮಾಂ ಯಃ ಪ್ರಪಶ್ಯತಿ ಅಚಲಾತಸ್ಯ ಭಕ್ತಿ ಸ್ಯಾತ್ ಯೋಗಕ್ಷೇಮಂ ವಹಾಮ್ಯಹಂ. ಸಮಸ್ತ ಪ್ರಪಂಚದಲ್ಲಿ ನನ್ನನ್ನು ಯಾರು ಕಾಣ್ತಾರೆ ಅವರಿಗೆ, ಅಂತ ಭಕ್ತರಿಗೆ ನನ್ನಲ್ಲಿ ಅಚಲವಾದ ಭಕ್ತಿ ಬರ್ತದೆ, ಮತ್ತೆ ನಾನು ಅವರ ಯೋಗಕ್ಷೇಮವನ್ನು ಯಾವತ್ತೂ ನೋಡ್ಕೊಳ್ತೇನೆ. ಇದು ಅಚಲವಾದ ಭಕ್ತಿ ಒಂದು ಮುಂದೆ ಬರಲಿಕ್ಕೆ ನಮಗೆ ಈ ಒಂದು ದರ್ಶನ, ಈ ಒಂದು ಗುಣದ ಅನುಸಂಧಾನ. ಭಗವಂತ ಎಲ್ಲ ಕಡೆ ನಿಯಾಮಕನಾಗಿದ್ದಾನೆ, ಎಲ್ಲ ಜೀವಗಳು ಆ ಭಗವಂತನೊಳಗಿವೆ ಅನ್ನುವ ಈ ಒಂದು ಎರಡು ಅರ್ಥಗಳ ಅನುಸಂಧಾನ ಏನಿದೆ, ಮುಂದೆ ನಮಗೆ ಬರಬೇಕಾದ ಅಚಲಾ ಭಕ್ತಿಗೆ, ಈಗ ನಮಗಿರೋ ಭಕ್ತಿ ಚಲಾಭಕ್ತಿ, ಚಂಚಲವಾದ ಭಕ್ತಿ ಇದೆ ನಮಗೆ. ಸುಮ್ಮನೆ ಭಕ್ತರಂತೂ ನಮ್ಮ ಬೆನ್ನು ನಾವೇ ತಟ್ಕೋತಾ ಇದ್ದೀವಿ ಅಷ್ಟೇ. ಅನ್ಯೇಷಾಂ ಚಲಚಿತ್ತತ್ವಾತ್ ಪ್ರಾಯಸ್ಯಾತ್ ಕರ್ಮ ರಾಜಸಮ್ಮಂತ ಭಾಗವತ್ ಈ ಗೀತಾ ತಾತ್ಪರ್ಯದಲ್ಲೇ, ಗೀತಾ ಪ್ರಸ್ಥಾನದಲ್ಲೇ ಆಚಾರ್ಯ ಹೇಳ್ತಾರೆ. ನಮಗೆಲ್ಲ ಏನಾಗಿದೆ? ಚಲಚಿತ್ತತ್ವಾತ್. ನಮ್ಮ ಮನಸ್ಸೆಲ್ಲವೂ ಚಂಚಲ, ಚಲವಾದ ಭಕ್ತಿ ನಮ್ಮದು, ಅಚಲವಾದ ಭಕ್ತಿ ನಮ್ಗೆ ಈಗಿಲ್ಲ. ಆದ್ರಿಂದ ನಾವು ಮಾಡುವ ಕರ್ಮಗಳೆಲ್ಲ ರಾಜಸ ಕರ್ಮಗಳಾಗಿವೆ.
ಆದ್ರೆ ನಮ್ಮದು ಅಚಲಾಭಕ್ತಿಯಾಗಿ ನಾವು ಮಾಡುವ ಕರ್ಮಗಳೆಲ್ಲ ಸತ್ಕರ್ಮ ಆಗ್ಬೇಕಾದ್ರೆ ಮೂಲಭೂತವಾಗಿ ನಾವು ಭಗವಂತನನ್ನ ಎರಡು ಗುಣಗಳನ್ನು ಅನುಸಂಧಾನ ಮಾಡ್ಕೋಬೇಕು. ಒಂದು, ಆತ ಜಗತ್ತಿನೊಳಗಿದ್ದಾನೆ. ಎರಡನೇದು, ಜಗತ್ತು ಆತನೊಳಗಿದೆ ಅಂತ ಅನ್ನೋದು. ಇದು ಆ ಗುಣಗಳಿಂದ ನಮಗೆ ಆಗುವ ಲಾಭ. ಇದನ್ನು ನಾವು ಗೀತಾ 6ನೇ ಅಧ್ಯಾಯದ 30ನೇ ಶ್ಲೋಕದ ಹಿನ್ನೆಲೆಯಲ್ಲಿ ನೋಡ್ಕೊಳ್ಬೇಕು. ಅದಕ್ಕಾಗಿ ಇದನ್ನ ಹೇಳಿದೆ. ವಿಶೇಷಣ ಶ್ವಯತಿ ಸರ್ವಗತಂ ವಿಶ್ವಂ. ಈ ವಿಶೇಷಣ ಶ್ವಯತಿ, ಎಲ್ಲ ಕಡೆ ಅವನು ಭಗವಂತ ಪ್ರವೇಶ ಮಾಡ್ತಾನೆ, ಎಲ್ಲ ಕಡೆ ಓಡಾಡ್ತಾನೆ. ಟು ಓಶ್ವಿ ಗತಿ ವೃದ್ಧೋ ಅಂತ ಧಾತು. ಅದಕ್ಕೆ ವಿ ಅಂತ ಉಪಸರ್ಗ, ಶ್ರೀ ಧಾತು. ಇದನ್ನಿಟ್ಕೊಂಡು ಅವನು ಸರ್ವಗತನಾದವನು ಅಂತ ಅದಕ್ಕೆ ಅರ್ಥ, ವಿಶ್ವ ಅಂತ ಅನ್ನೋದಕ್ಕೆ. ಮತ್ತೆ ಮುಂದಿನ ಅರ್ಥ, ಸರ್ವತ್ರ ವಿಷ್ಟಂ ವಂ ಜ್ಞಾನರೂಪಂ ಚ ಇತಿ ವಿಶ್ವಂ. ಸರ್ವತ್ರ ಎಲ್ಲ ಕಡೆ ವಿಷ್ಟಂ ಇರುವಂಥದ್ದು. ವಂ ಅಂದ್ರೆ ಜ್ಞಾನರೂಪವಾದದ್ದು. ವಿಶ್ ಅಂದ್ರೆ ಎಲ್ಲ ಕಡೆ ಪ್ರವೇಶ ಮಾಡುವವನು ಅಂತ ಅರ್ಥ. ವ ಅಂದ್ರೆ ಜ್ಞಾನರೂಪ ಅಂತ ಅರ್ಥ. ಹೀಗದು ವಿಶ್ವ ಅನ್ನೋ ಅರ್ಥ ನಮಗೆ ಕೊಡುವಂತಹ ಅರ್ಥ. ಟುವೋಶ್ವಿ ಗತಿ ವೃದ್ಧೋ ಅನ್ನೋ ಧಾತುವಿಗೆ ಗತಿ ಅಂದ್ರೆ ತೇಲ ಹೋಗುವುದು ಅಂತ ಅಷ್ಟೇ ಅರ್ಥ ಅಲ್ಲ, ತಿಳ್ಕೊಳ್ಳುವುದು ಅಂತ ಅರ್ಥ ಆಗ್ತದೆ. ಯಾವ್ಯಾವ ಜ್ಞಾನಾರ್ಥಕವಾದ ಧಾತುಗಳು, ಯಾವ್ಯಾವ ಗತ್ಯರ್ಥಕವಾದ ಧಾತುಗಳು, ಅವೆಲ್ಲ ಜ್ಞಾನಾರ್ಥಕವಾಗಿದೆ ಅಂತ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದರಿಂದ ಟುವೋಶ್ವಿ ಗತಿ ವೃದ್ಧೋ ಅನ್ನೋ ಧಾತುವಿಗೆ ಕೇವಲ ಹೋಗುವುದು ಅಂತ ಅರ್ಥ ಅಲ್ಲ, ತಿಳ್ಕೊಳ್ಳುವುದು ಅಂತ ಅರ್ಥ. ಆದ್ರಿಂದ ಜಗತ್ತನ್ನ ವಿಶೇಷವಾಗಿ ಎಲ್ಲ ಕಡೆ ಪ್ರವೇಶಿಸಿದವನು ಅಂತ ಅಷ್ಟು ಮಾತ್ರ ಅರ್ಥ ಅಲ್ಲ, ಜಗತ್ತನ್ನ ತಿಳ್ಕೊಂಡವನು ಅಂತ ವಿಶ್ವ ಶಬ್ದಕ್ಕೆ 11ನೇ ಅರ್ಥ. ನಿತ್ಯ ವೃದ್ಧ, ಯಾವತ್ತೂ ಕೂಡ ಪ್ರವರ್ಧಮಾನನಾದವನು, ಹೆಚ್ಚು ಕಡಿಮೆ ಯಾವತ್ತೂ ಅವನಲ್ಲಿಲ್ಲ. ಹೀಗೆ ನಿತ್ಯ ವೃದ್ಧನಾದವನು ವಿಶ್ವ ಅಂತ 12ನೇ ಅರ್ಥ. ವಿ ಅಂದ್ರೆ ಗರುಡ, ಪಕ್ಷಿ. ಆ ಗರುಡನ ಮೂಲಕ ಶ್ವಯತಿ ಹೋಗ್ತಾನೆ, ಆದ್ರಿಂದ ಆತನಿಗೆ ಗರುಡ ವಿಶ್ವ ಅಂತ ಇನ್ನೊಂದು ಅರ್ಥ. ವಿ ವಿನಾ ಶ್ವಯತೆ, ವಿನಾ ಅಂತ ಹೇಳಿ ತೃತೀಯ ವಿಭಕ್ತಿ ಏಕವಚನ. ಗರುಡನ ಮೂಲಕವಾಗಿ ಸಂಚಾರ ಮಾಡುವನಾದ್ರಿಂದ ಆತ ವಿಶ್ವ. ಭಕ್ತ್ಯ ವಿಶಿಷ್ಟಾನ್ ಉದ್ಧರ್ತುಂ ಶ್ವಯತಿ ಬಿಂಬತವಾಯಿತು ವಿಶ್ವಂ. ಬಿಂಬಾನುಸಂಧಾನ ಇದೆ ಅಂತ ನಾನು ಹೇಳಿದ್ನಲ್ಲ ವಿಶ್ವ ಶಬ್ದದಲ್ಲಿ, ಅದನ್ನ ಗೋವಿಂದಾಚಾರ್ಯ ಕೂಡ ಬರೆದಿದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ನಾನು ಹೇಳಿದ್ದನ್ನು ಗೋವಿಂದಾಚಾರ್ಯ ಬರೆದಿದ್ದಾರೆ ಅಂತಲ್ಲ, ಯಾರ್ಯಾರೋ ಹಿರಿಯರು ಹಿಂದೆ ಹೇಳಿದ್ದನ್ನ ಆ ಸಂಸ್ಕಾರದಿಂದ ನಾನು ಮೊದಲು ಹೇಳಿದ್ದೇನೆ ಅಂತ ಅಷ್ಟೇ ಅರ್ಥ. ಭಕ್ತಿಯಿಂದ ವಿಶಿಷ್ಟರಾದವರು, ಅವರನ್ನ ವಿ ಅಂತಂದ್ರೆ ವಿಶಿಷ್ಟರಾದವರು ಅಂತ ಅರ್ಥ. ಮೂಲತಃ ಹೃದಯದಲ್ಲಿ ಭಕ್ತಿಯನ್ನು ತುಂಬಿಕೊಂಡಂಥವ್ರು, ಅವರನ್ನ ಉದ್ಧರಿಸಲಿಕ್ಕಾಗಿ ಯಾವತ್ತೂ ಧಾವಿಸುವವನು, ಅದಕ್ಕಾಗಿ ಆತ ವಿಶ್ವ. ಅವನು ಬಿಂಬತವ, ಒಳಗಿದ್ದು ಅವರನ್ನು ಉದ್ಧರಿಸುವವನು, ಎಲ್ಲೋ ಹೊರಗಿದ್ದಲ್ಲ. ಇದು ವಿಶ್ವ ಶಬ್ದದ 14ನೇ ಅರ್ಥ. ಮತ್ತೆ ವಿ ಅನ್ನೋದಕ್ಕೆ ರಹಿತ ಅಂತ ಕೂಡ ಅರ್ಥ ಇದೆ. ಭಕ್ತಿಯಿಂದ ರಹಿತರಾದಂತಹ ದೈತ್ಯರನ್ನ ಸಂಹರಿಸಲಿಕ್ಕೆ, ಅವ್ರಿಗೊಂದು ತಕ್ಕ ಪಾಠ ಕಲಿಸಲಿಕ್ಕೆ ಯಾವತ್ತು ಶ್ರಯತಿ ಧಾವಿಸ್ತಾನೆ, ಭೂಲೋಕದಲ್ಲಿ ಅವತರಿಸ್ತಾನೆ. ಅವನು ಭೂಲೋಕದಲ್ಲಿ ಅವತರಿಸುವುದು ಭಕ್ತರನ್ನ ಉದ್ಧರಿಸಲಿಕ್ಕೆ ಮತ್ತು ಅಭಕ್ತರನ್ನ ಸದೆಬಡಿಲಿಕ್ಕೆ. ಅದಕ್ಕಾಗಿ ಆತ ವಿಶ್ವ. ವಿ ಅನ್ನೋದಕ್ಕೆ ಭಕ್ತಿ ವಿಶಿಷ್ಟರು ಅಂತ ಅರ್ಥ, ಹಾಗೆ ಭಕ್ತಿ ವಿರಹಿತರು ಅಂತನೂ ಅರ್ಥ. ಆ ಅರ್ಥವನ್ನು ಮಾಡಿಕೊಂಡು 15ನೇ ಅರ್ಥವನ್ನ ಗೋವಿಂದಾಚಾರ್ಯ ಹೇಳಿದ್ದಾರೆ. ವಿಹಾಯಸಿ ಗತಂ ಇತಿ ವಿಶ್ವಂ. ವಿ ಅಂದ್ರೆ, ವಿ ಎನ್ನುವುದು ವಿಷ್ಣು ಪದದ ಒಂದು ಸಂಕ್ಷಿಪ್ತ ರೂಪ. ಯಾವುದೇ ಶಬ್ದ, ಯಾವುದೇ ವಸ್ತುವನ್ನ ಹೇಳುವಾಗ ಅದರ ಆದ್ಯಕ್ಷರದಿಂದ ಹೇಳ್ತಾರೆ, ನಮ್ಗೆ ಇದು ಗೊತ್ತಿದೆ. ಆದ್ಯಕ್ಷರದಿಂದ ಹೇಳುವುದು ಸಂಸ್ಕೃತ, ಇಂಗ್ಲಿಷು ಎಲ್ಲಾ ಭಾಷೆಗಳಲ್ಲಿ ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂತಹ ಸಂಗತಿನೇ. ಆದ್ರಿಂದ ವಿಶ್ವ ಎಂಬಲ್ಲಿ ವಿ ಅಂದ್ರೆ ವಿಷ್ಣು ಪದ ಅಂತ ಅರ್ಥ. ಆ ಭಗವಂತನ ಮೂಲ ವೈಕುಂಠ ಮೊದಲಾದ ಸ್ಥಾನಗಳು ಅಂತ ಅದರ ಅರ್ಥ. ಅದರಲ್ಲಿ ಇರುವಂಥವನು ಅಂತ ಇದು 16ನೇ ಅರ್ಥ. ವಿಷ್ಣು ಪದ ಅಂದ್ರೆ ಭಗವಂತನ ಸ್ಥಾನ. ವಿ ಅಂದ್ರೆ ವಿವಿಧವಾದದ್ದು, ನಾನಾ ಥರದ್ದು ಅಂತ ಅರ್ಥ. ಅದೇನು ನಾನಾ ಥರದ್ದು ಅಂತಂದ್ರೆ,
ನಾನಾ ಅವತಾರೇಶು ವಿವಿಧಾನುರೂಪಾಣಿ ಗಚ್ಚತಿ ಇತಿ ವಿಶ್ವಂ. ನಾನಾ ಅವತಾರಗಳಲ್ಲಿ ನಾನಾ ತರದ ರೂಪಗಳನ್ನು ತಾಳುವವನು, ಆದ್ರಿಂದ ಅವನು ವಿಶ್ವ. ಇದು 17ನೇ ಅರ್ಥ. ವಿ ಅಂದ್ರೆ ಪಕ್ಷಿ, ಗರುಡ ಅಂತ ಒಂದು ಅರ್ಥವನ್ನು ಹೇಳಿದ್ವಿ. ವಯಃ ಪಕ್ಷಿಣಃ, ಎಲ್ಲಾ ಪಕ್ಷಿಗಳು ಕೂಡ ಶ್ವಯಂತಿ, ಆಕಾಶದಲ್ಲಿ ಓಡಾಡುವುದು ಯಾರಿಂದಾಗಿ? ಇವನಿಂದಾಗಿ. ವಯಃ ಶ್ವಯಂತಿ ಅನೇನ, ಇವನು ಗರುಡನ ಮೂಲಕ ಓಡಾಡ್ತಾನೆ ಅಂತ ಹಿಂದೆ ಬಂದದ್ದು. ಎಲ್ಲ ಪಕ್ಷಿಗಳು ಕೂಡ ಸಂಚಾರ ಮಾಡುವುದು ಇವನಿಂದ ಅಂತ 18ನೇ ಅರ್ಥವನ್ನ ಹೇಳಿದ್ದಾರೆ. ವಯಃ ಅಂದ್ರೆ ಜ್ಞಾನಿಗಳು ಅಂತ ಮತ್ತೊಂದು ಅರ್ಥ ಇದೆ. ಆ ಜ್ಞಾನಿಗಳಾದವರು, ವಿ ಅಂದ್ರೆ ಜ್ಞಾನಿ ಅಂತ ಅರ್ಥ. ಆ ದೃಷ್ಟಿಯಿಂದ ಅವರು ಇವನನ್ನು ಯಾವತ್ತೂ ಕೂಡ ಶ್ವಯಂತಿ ಅಂದ್ರೆ ತಿಳಿದುಕೊಳ್ಳುತ್ತಾರೆ. ಆದ್ರಿಂದ ಅವನನ್ನ ವಿಶ್ವ ಅಂತ ಹೀಗೆ ವರ್ಣಿಸ್ತಾರೆ. ಋಗ್ವೇದದಲ್ಲಿ 10ನೇ ಮಂಡಲದಲ್ಲಿ 73ನೇ ಸೂಕ್ತ, ಅದು 11ನೇ ಮಂತ್ರ ಹೊಂದಿದೆ. ವಯಸ್ಸು ಪರ್ಣ ಉಪಾಸೆ ದುರಿಂದ್ರಂ ಪ್ರಿಯಮೇಧಾ ಋಷಯೋ ನಾಧಮಾನಾಹ ಉಪಧ್ವಾಂತಮೂರ್ಣಿ ಪೂರ್ಧಿ ಚಕ್ಷುರ್ ಮುಮುಗ್ಧಸ್ನಾನ್ ನಿಧಯೇವ ಬದ್ಧಾನ್ ಅಂತ ಆ ಮಂತ್ರ. ಅಲ್ಲಿ ವಯಃ ಅಂದ್ರೆ ಹಕ್ಕಿಗಳಂತೆ ಇದ್ದಾರೆ ಈ ಜ್ಞಾನಿಗಳು ಕೂಡ. ಅವರೆಲ್ಲ ಸುಪರ್ಣರು, ಜ್ಞಾನಭಕ್ತಾದಿ ಗುಣಪೂರ್ಣರು. ಅವರು ಈ ಭಗವಂತನನ್ನ ಸಮೀಪಿಸಿದರು. ನಮಗೆ ಅಜ್ಞಾನವನ್ನು ಕೊಡು, ನಮ್ಮ ಅಜ್ಞಾನವನ್ನ ನೀನು ಪರಿಹರಿಸು, ಮುಮುಗ್ಧ ಸ್ನಾನ್, ನಮ್ಮನ್ನು ಈ ಸಂಸಾರದ ಬಂಧನದಿಂದ ಬಿಡಿಸು ಅಂತ ಕೇಳಿದ್ರಂತವ್ರು. ಇಂದ್ರಂ ಉಪಸೇದುಹು, ಇಂದ್ರ ಶಬ್ದವಾಚ್ಯನಾದ ಈ ಭಗವಂತನ ಬಳಿಗೆ ಅವರು ಬಂದರು ಅಂತ ಅಲ್ಲಿ ವರ್ಣನ ಇದೆ. ಅಲ್ಲಿ ವ್ಯಾಸತಂತ್ರ ಅನ್ನುವ ಒಂದು ಗ್ರಂಥವನ್ನು ಆಚಾರ್ಯ ಉದ್ಧರಿಸಿ ತಾತ್ಪರ್ಯದಲ್ಲಿ ಸುಪರ್ಣಾಹ ಋಷಯೋ ವ್ಯಾಸಂ ನಾಧಮಾನ ಯೋಸದ, ಈ ಋಷಿಗಳೆಲ್ಲ ಸುಪರ್ಣರು, ಯಾಕಂದ್ರೆ ಜ್ಞಾನಭಕ್ತಾದಿ ಪೂರ್ಣರಾದವರು ಅಂತ ಅರ್ಥ. ಋಗ್ವೇದದ ಮಾತನ್ನು ಹಾಗೆ ವ್ಯಾಖ್ಯಾನಿಸಿದ್ದಾರೆ. ಅಂಥ ವಯಃ ಅಂದ್ರೆ ಪಕ್ಷಿಗಳಂತಿರುವ ಈ ಜ್ಞಾನಿಗಳಾದವರು ಶ್ವಯಂತಿ, ಈ ಭಗವಂತನ ಬಳಿಗೆ ಹೋಗ್ತಾರೆ. ಉಪಸೇದುಹು ಅಂತ ಋಗ್ವೇದದಲ್ಲಿ ಅದಕ್ಕಾಗಿ ಹೇಳಿರೋದು. ಅವನ ಹತ್ರ ಹೋಗಿ ನಮಗೆ ಜ್ಞಾನವನ್ನು ಉಪದೇಶಿಸು ಅಂತ ಕೇಳ್ತಾರೆ. ಆ ಕಾರಣಕ್ಕಾಗಿ ಅವನಿಗೆ ವಿ ಶ್ವ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ವಿಗಳಿಂದ ಅಂದ್ರೆ ಜ್ಞಾನಿಗಳಿಂದ, ಜ್ಞಾನಿಗಳಾದಂತಹ ಹಕ್ಕಿಗಳಂತಿರುವ ಋಷಿಗಳಿಂದ ಅವನು ಗಮ್ಯನಾದವನು ಜ್ಞಾನಕ್ಕಾಗಿ ಅಂತ ಆವರ್ಥ. ಇದು 19ನೇ ಅರ್ಥ. ವಯಃ ಜ್ಞಾನಿನಃ ಶ್ವಯಂತಿ ಭಗವಂತನ್ ಗಚ್ಚಂತಿ ಅಂತ ಗೋವಿಂದಾಚಾರ್ಯ ಹೇಳಿದ ಅರ್ಥ. ಅದನ್ನೇ ಸ್ವಲ್ಪ ಬೇರೆ ರೀತಿಯಾಗಿ ಮಾರ್ಪಾಡು ಮಾಡಿಕೊಂಡು ನಾನು ಆ ಋಗ್ವೇದದ 10ನೇ ಮಂಡಲದ ಆ ಒಂದು ಮಂತ್ರ ಮತ್ತೆ ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದ 4ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಬಂದಿರುವಂತಹ ಆ ಒಂದು ವ್ಯಾಸತಂತ್ರದ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಇನ್ನೂ ಉಳಿದಿರುವ ವಿಶ್ವ ಶಬ್ದದ ಅರ್ಥಗಳನ್ನ ಇನ್ನು ಮುಂದೆ ನೋಡೋಣ.